everyone, welcome back to my channel. So today I am moving on to the physics part with a new lesson, that is human eye and a colorful world. So this lesson basically will discuss about the parts of human eye and the function of that parts and also some defects of the human eye. And colorful world is nothing but it is related to the atmospheric phenomenon, natural phenomenon we are going to discuss here. So let's move on one by one. First in this chapter, let us discuss human eye and their parts. Okay, so let us begin. So if we come for human eye particularly, as you all know, it is one of the sense organ, right? We have 5 sense organs. In that, one of the most sensitive sense organ is human eye, right? So this human eye, it helps us to see the colorful world around us. Yes, basically the eye is very important and also very sensitive sense organ which helps us to see the colorful world around us. Yes, right? So if we come for particularly eye, so it is like a camera. Human eye, it is like a camera because it captures all the pictures right in front of us. ಹೌದಲ್ವಾ, ನಮ್ಮ ಅದೊಂಥರ ನಮ್ಮ ಎಲ್ಲ ಥರ ಇದನ್ನು ಕಣ್ಣಲ್ಲಿ ಹಾಗೆ ನೋಡಿದ್ದನ್ನು ಹಾಗೆ ನಾವು ನೆನ್ಪಿಟ್ಕೋತೀವಿ ಅಲ್ವಾ, ಬ್ರೈನ್ಗೆ ಕಳಿಸುತ್ತೆ. ತಕ್ಷಣ ನೋಡಿದ್ದನ್ನೆಲ್ಲ ಪಿಕ್ಚರ್ಸ್ನ ಹಾಗೆ ಕ್ಯಾಪ್ಚರ್ ಮಾಡಿ ಬ್ರೈನ್ಗೆ ಕಳಿಸುತ್ತೆ. ಸೊ ಬ್ರೈನ್ ಅದನ್ನು ನೋಡಿದ ತಕ್ಷಣ ಇಂಥದ್ದೇ ಫ್ಲವರ್ ಇದು ಅಥವಾ ಇದು ಸ್ವೀಟ್ ಇದು ಅಥವಾ ಅನಿಮಲ್ ಇದು, ಈ ಥರ ಎಲ್ಲ ಪ್ರತಿಯೊಂದನ್ನು ನಾವು ಡಿಟೆಕ್ಟ್ ಮಾಡ್ತೀವಿ ಅಂತಂದರೆ ಬಿಕಾಸ್ ಆಫ್ ದ ಐ ಕ್ಯಾಪ್ಚರ್ಸ್ ದಟ್ ಪಿಕ್ಚರ್ಸ್ ಆ್ಯಂಡ್ ಇಟ್ ವಿಲ್ ಸೆಂಡ್ ಟು ದ ಬ್ರೈನ್. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಆ್ಯಂಡ್ ದಿಸ್ ಐ ಕನ್ಸಿಸ್ಟ್ ಆಫ್ ಅ ಲೆನ್ಸ್. ನಮ್ಮ ಕಣ್ಣಲ್ಲಿ ಕೂಡ ಲೆನ್ಸ್ ಇದೆ ಆ್ಯಂಡ್ ದಟ್ ಈಸ್ ನಥಿಂಗ್ ಬಟ್ ವಾಟ್ ಟೈಪ್ ಆಫ್ ಲೆನ್ಸ್ ಇಟ್ ಈಸ್? ಕಾನ್ವೆಕ್ಸ್ ಲೆನ್ಸ್. ನೆನ್ಪಿಟ್ಕೊಳ್ಳಿ, ಕಾನ್ವೆಕ್ಸ್ ಲೆನ್ಸ್. ಓಕೆ, ನಾವು ಅದರಲ್ಲಿ ಬರೋವಂಥ ಎಲ್ಲ ಪ್ರತಿಯೊಂದು ಕಣ್ಣಲ್ಲಿ ಬೀಳೋವಂಥ ಇಮೇಜ್ ಎಲ್ಲ ಒಂದು ಸ್ಕ್ರೀನ್ ಮೇಲೆ ಬೀಳುತ್ತೆ. ಆ ಸ್ಕ್ರೀನ್ನ ನಾವು ರೆಟಿನಾ ಅಂತ ಕರಿತೀವಿ ಇಲ್ಲಿ, ವಿಚ್ ಇಸ್ ಅ ಸ್ಕ್ರೀನ್ ದಟ್ ಈಸ್ ಕಾಲ್ಡ್ as retina. So we are calling it as a screen as retina. And if you consider an eyeball, okay, if we consider, you can observe the eyeball in your eye. So that eyeball is almost 2.3 centimeters, that is diameter is 2.3 centimeter. So if we come for parts, ಈಗ ಒಂದೊಂದೇ ಪಾರ್ಟ್ಸ್ನ ಡಿಸ್ಕಸ್ ಮಾಡ್ಕೊಂಡು ಬರೋಣ. ಸೊ ಸ್ಟಾರ್ಟ್ ನಮ್ಮ ಐ ಅಲ್ಲಿ ಒಂದು ತಿನ್ ಮೆಂಬ್ರಿನಿಂದ ಶುರುವಾಗುತ್ತೆ. ನಮ್ಮ ಐ ಬಾಲ್ ಇದೆಯಲ್ಲ ಅಥವಾ ಐ ಏನಿದೆ, ಒಂದು ತಿನ್ ಮೆಂಬ್ರಿನಿಂದ ಶುರುವಾಗುತ್ತೆ. ದಟ್ ತಿನ್ ಮೆಂಬ್ರಿನ್ is it, ಅಥವಾ it is called as transparent membrane which is called as cornea. Cornea is the first part, okay, where the light enters first. ಕಣ್ಣಿಗೆ ಫಸ್ಟ್ ಕಣ್ಣು ಎಂಟರ್ ಆಗೋದೆ ಫಸ್ಟ್ ಯಾವ ಪಾರ್ಟಿಂದ? ಕಾರ್ನಿಯಾ. ಕಾರ್ನಿಯಾ ಇಸ್ ಅ ಥಿನ್ ಮೆಂಬ್ರೇನ್. ಓಕೆ, ಸೊ ನೆಕ್ಸ್ಟ್ ಕಾರ್ನಿಯಾಯಿಂದ ಮುಂದಕ್ಕೆ ಬಂದರೆ ಬಿಹೈಂಡ್ ಕಾರ್ನಿಯಾ ವಿ ಹ್ಯಾವ್ ಒನ್ ಮಸ್ಕ್ಯುಲರ್ ಡಯಾಫ್ರಮ್. ಒಂದು ಮಸಲ್ಸಿಂದ ಮಸ್ಕ್ಯುಲರ್ ಡಯಾಫ್ರಮ್ ಇದೆ. ಸೊ ಆ್ಯಂಡ್ ವಿಚ್ ಕಂಟ್ರೋಲ್ಸ್ ದ ಸೈಜ್ ಆಫ್ ಪ್ಯೂಪಿಲ್. ದಟ್ ಮಸ್ಕ್ಯುಲರ್ ಡಯಾಫ್ರಮ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಐರಿಸ್. ಐರಿಸ್ ಅಂತ ಕರಿತೀವಿ, IRIS, ಐರಿಸ್. ಓಕೆ, ಏನು ಮಾಡುತ್ತೆ ಈ ಐರಿಸ್ ಅಂತಂದರೆ, ಪ್ಯೂಪಿಲ್ ಅಂತ ಈ ನೆಕ್ಸ್ಟ್ ಪಾರ್ಟ್ ಇದೆ, ಅದ್ರ ಬಗ್ಗೆ ಹೇಳ್ತೀನಿ ನಾನು. ಆ ಪ್ಯೂಪಿಲ್ ಸೈಜ್ನ ಕಂಟ್ರೋಲ್ ಮಾಡುತ್ತೆ. ಇಟ್ ಕಂಟ್ರೋಲ್ಸ್ ದಿ ಸೈಜ್ ಆಫ್ ಪ್ಯೂಪಿಲ್. ಓಕೆ, ದೆನ್ ವಿಚ್ ಹ್ಯಾಸ್ ಓಪನಿಂಗ್. ಸೊ ಅದಕ್ಕೇನೆ ಆ ಐರಿಸ್ಗೆ ಒಂದು ಸ್ಮಾಲ್ ಓಪನಿಂಗ್ ಇರುತ್ತೆ. ದಟ್ ಓಪನಿಂಗ್ ಇಸ್ ನಥಿಂಗ್ ಬಟ್ ಅ ಪ್ಯೂಪಿಲ್. ಓಕೆ, ಇಟ್ ಕಂಟ್ರೋಲ್ಸ್ ದ ಸೈಜ್ ಆಫ್ ಪ್ಯೂಪಿಲ್. ವಾಟ್ ಡಸ್ ಐರಿಸ್ ಡೂ? ಐರಿಸ್ ಕಂಟ್ರೋಲ್ಸ್ ದಿ ಸೈಜ್ ಆಫ್ ಪ್ಯೂಪಿಲ್. ನೆಕ್ಸ್ಟ್ ಇಫ್ ಯು ಕಮ್ ಫಾರ್ ಪ್ಯೂಪಿಲ್, ಒಂದು ಪ್ಯೂಪಿಲ್ಗೆ ನಾವು ನೆಕ್ಸ್ಟ್ ಬಂದರೆ, ಪ್ಯೂಪಿಲ್ ಇಸ್ ಅ ಸ್ಮಾಲ್ ಹೋಲ್ ಇನ್ ಐರಿಸ್. ಓಕೆ, ಇಟ್ ಇಸ್ ಅ ಸ್ಮಾಲ್ ಹೋಲ್ ಇನ್ ಐರಿಸ್. ಅಪಿಯರ್ಸ್ ಬ್ಲ್ಯಾಕ್. ಯಾವ ಕಲರ್ ಇರುತ್ತೆ? ಬ್ಲ್ಯಾಕ್ ಕಲರಲ್ಲಿರುತ್ತೆ. ಸೊ ಇಟ್ ಡಸಂಟ್ ಬ್ಲ್ಯಾಕ್ ಬಿಕಾಸ್ ನೋ ಲೈಟ್ ಇಸ್ ರಿಫ್ಲೆಕ್ಟೆಡ್ ಫ್ರಮ್ ಇಟ್. ಪ್ಯೂಪಿಲ್ ರೆಗ್ಯುಲೇಟ್ಸ್ ಆ್ಯಂಡ್ ಕಂಟ್ರೋಲ್ಸ್ ದಿ ಅಮೌಂಟ್ ಆಫ್ ಲೈಟ್ ಎಂಟ್ರಿಂಗ್ ಟು ದ ಐ. ಸೊ ಏನಾಗಿರುತ್ತೆ? ಸೊ ಐರಿಸ್ ಹತ್ರ ನಮಗೆ ಒಂದು ಸ್ಮಾಲ್ ಹೋಲ್ ಇರುತ್ತೆ. ಸೊ ದಟ್ ಹೋಲ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಪ್ಯೂಪಿಲ್. ಓಕೆ, ಪ್ಯೂಪಿಲ್ ವಿಚ್ ಇಸ್ ವಾಟ್ ಅ ಕಲರ್ ಆಫ್ ಪ್ಯೂಪಿಲ್? ಇಟ್ ಇಸ್ ಅ ಬ್ಲ್ಯಾಕ್ ಕಲರ್. ಯಾಕೆ ಅಂತಂದರೆ ಯಾವುದೇ ಲೈಟು ಅದ್ರ ಮುಖಾಂತರ ಪಾಸ್ ಆಗೋದೇ ಇಲ್ಲ. ಓಕೆ, ಆಮೇಲೆ ಅದು ಏನು ಮಾಡುತ್ತೆ? ಇಟ್ ಕಂಟ್ರೋಲ್ಸ್ ದಿ ಅಮೌಂಟ್ ಆಫ್ ಲೈಟ್ ಎಂಟ್ರಿಂಗ್ ಟು ದ ಐ. ಕಂಟ್ರೋಲ್ ಮಾಡುತ್ತೆ. ನಿಮಗೆ ಗೊತ್ತಿದೆ, ಬ್ರೈಟ್ ಲೈಟ್ ಬಂದಾಗ ಏನು ಮಾಡ್ತೀರಾ? ನೀವು ಕಣ್ಣು ಮುಚ್ಕೊಂಡು ಬಿಡ್ತೀರಾ. ಅಥವಾ ತುಂಬ ಡಿಮ್ ಲೈಟ್ ಇದ್ದಾಗ ಬ್ರೈಟಾಗಿ ನೀವು ಕಣ್ಣನ್ನು ತುಂಬ ಸ್ಟ್ರೆಸ್ ಮಾಡಿ ನೋಡಿ, ಅಮೌಂಟ್ ಆಫ್ ಲೈಟ್ ಕಣ್ಣಿಗೆ ಬೀಳೋದನ್ನು ಏನು ಮಾಡುತ್ತೆ? ತಡೆಯುತ್ತೆ. ಇಟ್ ಕಂಟ್ರೋಲ್ಸ್ ದಿ ಅಮೌಂಟ್ ಆಫ್ ಲೈಟ್ ಎಂಟ್ರಿಂಗ್ ಟು ದ ಐ. ಯಾವುದು? ಪ್ಯೂಪಿಲ್. ನೆಕ್ಸ್ಟು ಆ ಪ್ಯೂಪಿಲ್ ಹಿಂಭಾಗ ಲೆನ್ಸ್ ಇರುತ್ತೆ. ಸೊ ಲೆನ್ಸ್ ಏನು ಯಾವ ಟೈಪ್ ಆಫ್ ಲೆನ್ಸು? ಕಾನ್ವೆಕ್ಸ್ ಲೆನ್ಸ್. ಓಕೆ, ಆ ಕಾನ್ವೆಕ್ಸ್ ಲೆನ್ಸ್ನ ಒಂದು
ಒಂದು ಮಸಲ್ಸ್ ಲೈಕ್ ಸ್ಟ್ರಕ್ಚರ್ ಹಿಡಿದಿಟ್ಕೊಂಡಿರುತ್ತೆ, ಕಾನ್ವೆಕ್ಸ್ ಲೆನ್ಸ್ನ ಹಿಡಿದಿಟ್ಕೊಂಡಿರುತ್ತೆ. ದಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಸೀಲರಿ ಮಸಲ್ಸ್. ಏನಂತ ಕರಿತೀವಿ ಅದನ್ನು? ಸೀಲರಿ ಮಸಲ್ಸ್. ಸೊ ನಾನು ಪಿಕ್ಚರ್ ತೋರಿಸಿ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ದಿಸ್ ಏನು ಮಾಡುತ್ತೆ ಈ ಸೀಲರಿ ಮಸಲ್ಸ್? ಚೇಂಜ್ ದಿ ಕರ್ವೇಚರ್ ಆಫ್ ಲೆನ್ಸ್. ಅಂದರೆ ಎಕ್ಸ್ಪ್ಯಾಂಡ್ ಆದಾಗ, ಕಾಂಟ್ರಾಕ್ಟ್ ಆದಾಗ ಇಟ್ ಚೇಂಜಸ್ ದಿ curvature of lens and to change its focal length, and also it changes its focal length. So these are the parts. Understand in detail. Observe here. This is the figure of the human eye. So figure na practice ಮಾಡಬೇಕು, ನೀವು ಕೇಳೋ ಚಾನ್ಸಸ್ ಇದೆ. ಬಟ್ ಫಿಗರ್ಗಿಂತ ಹೆಚ್ಚಾಗಿ ಪಾರ್ಟ್ಸ್ ಮತ್ತು ಪಾರ್ಟ್ಸ್ ಫಂಕ್ಷನ್ನ ಸ್ವಲ್ಪ ನೀವು ನೆನ್ಪಿಟ್ಕೋಬೇಕು, ಯಾಕಂದರೆ ಅದಕ್ಕೆ ರಿಲೇಟೆಡ್ ಆಗಿ ಕ್ವೆಶನ್ಸ್ನ ಕೇಳ್ತಾರೆ. ಸೊ ಫಸ್ಟ್ ಇಫ್ ಯು ಕಮ್ ಅಕ್ರಾಸ್, ಆಸ್ ಐ ಟೋಲ್ಡ್ ಯು, ವಿಚ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ಹ್ಯೂಮನ್ ಐ? Cornea. Cornea is the first part. It is a thin membrane or transparent membrane where the light enters first. Okay, after cornea, observe we have one muscles like ಇಲ್ಲಿ ಕಾಣಿಸ್ತಿದೆ, ಆ ಕಡೆ ಈ ಕಡೆ ಒಂದು ಮಸಲ್ಸ್ ಥರ ಕಾಣಿಸ್ತಿದೆ. ಸೊ ಆ ಮಸಲ್ಸ್ ಡಯಾಫ್ರಮ್ನ ನಾವು ಎಂತ ಕರಿತೀವಿ? ಐರಿಸ್. ಸೊ ವಿ ಆರ್ ಕಾಲಿಂಗ್ ಇಟ್ ಆಸ್ ಅನ್ ಐರಿಸ್. ವಾಟ್ ಡಸ್ ಅನ್ ಐರಿಸ್ ಡೂ? ಇಟ್ ಕಂಟ್ರೋಲ್ಸ್ ದಿ ಸೈಜ್ ಆಫ್ ಪ್ಯೂಪಿಲ್. ಇಟ್ ಕಂಟ್ರೋಲ್ಸ್ ದಿ ಸೈಜ್ ಆಫ್ ಪ್ಯೂಪಿಲ್. ನೆಕ್ಸ್ಟ್ ಬಂದ ತಕ್ಷಣ ನೋಡಿ, ಇಲ್ಲಿ ಒಂದು ಸಣ್ಣ ತಿನ್ ಮೆಂಬ್ರಿನ್ ಇದೆ ನೋಡಿ, ಇಲ್ಲಿ ಇವೆರಡು ಆ ಕಡೆ ಈ ಕಡೆ ಮಸ್ಕ್ಯುಲರ್ ಡಯಾಫ್ರಮ್, ಇಟ್ ಇಸ್ ಅನ್ ಐರಿಸ್. ಆ ಐರಿಸ್ ಎರಡು ಮಧ್ಯೆ ಒಂದು ಸಣ್ಣ ಮೆಂಬ್ರಿನ್ ಅಂತಿದೆ. ಸೊ ದಟ್ ವಿ ಕಾಲ್ ಇಟ್ ಆಸ್ ಪ್ಯೂಪಿಲ್. ಪ್ಯೂಪಿಲ್ ಇಸ್ ಅ ಸ್ಮಾಲ್, ಜಸ್ಟ್ ಇಟ್ ಇಸ್ ಅನ್ ಹೋಲ್. ಓಕೆ, ಸೊ ಆ್ಯಂಡ್ ವಾಟ್ ಇಸ್ ಅನ್ ಪ್ಯೂಪಿಲ್? ಪ್ಯೂಪಿಲ್ ಏನು ಮಾಡುತ್ತೆ? ಇಟ್ ಕಂಟ್ರೋಲ್ಸ್ ದಿ ಅಮೌಂಟ್ ಆಫ್ ಲೈಟ್. ಐರಿಸು ಇಟ್ ಕಂಟ್ರೋಲ್ಸ್ ದಿ ಸೈಜ್ ಆಫ್ ಪ್ಯೂಪಿಲ್. ಪ್ಯೂಪಿಲ್ ಇಟ್ ಕಂಟ್ರೋಲ್ಸ್ ದಿ ಅಮೌಂಟ್ ಆಫ್ ಲೈಟ್ ಎಂಟ್ರಿಂಗ್ ಟು ದ ಐ. ಓಕೆ, ಇದಿಷ್ಟು ನೋಡ್ಕೋಬೇಕು. ಸೊ ಪ್ಯೂಪಿಲಿಂದ ಹಿಂದಕ್ಕೆ ಹೋದರೆ ಇದು ಲೆನ್ಸು. ಲೆನ್ಸ್ ಕಾಣಿಸ್ತಿದೆ ಅನ್ಕೋತೀನಿ. ಓಕೆ, ಸೊ ಲೆನ್ಸ್ ವಾಟ್ ಟೈಪ್ ಆಫ್ ಲೆನ್ಸ್ ಹಿಯರ್? ಕಾನ್ವೆಕ್ಸ್ ಲೆನ್ಸ್ ಆರ್ ಕನ್ವರ್ಜಿಂಗ್ ಲೆನ್ಸ್. ಈ ಲೆನ್ಸ್ನ ಏನಿದೆ ನೋಡಿ, ಇಲ್ಲಿ ಎರಡು ಮಸಲ್ಸ್ ಹಿಡಿದಿಟ್ಕೊಂಡಿದೆ. ಓಕೆ, ಕಾಣಿಸ್ತಿದೆಯಾ ಮಸಲ್ಸು? ಆ ಕಡೆ ಕೆಳಗಡೆ ಮೇಲ್ಗಡೆ ಹಿಡಿದಿಟ್ಕೊಂಡಿದೆ. ಸೊ ದಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಸೀಲರಿ ಮಸಲ್ಸ್. ಸೀಲರಿ ಮಸಲ್ಸ್ ಏನು ಮಾಡುತ್ತೆ? ಇಟ್ ಹೋಲ್ಡ್ಸ್ ದ ಲೆನ್ಸ್ ಆ್ಯಂಡ್ ಆಲ್ಸೋ ಇಟ್ ಮಾಡಿಫೈಸ್ ದ ಲೆನ್ಸ್ ಕರ್ವೇಚರ್. ಕಾಂಟ್ರಾಕ್ಟು ಮತ್ತು ಎಕ್ಸ್ಪ್ಯಾಂಡ್ ಆದಾಗ ಅದೇನು ಮಾಡುತ್ತೆ? ಕರ್ವೇಚರ್ನ ಚೇಂಜ್ ಮಾಡುತ್ತೆ. ಯಾವುದು? ಸೀಲರಿ ಮಸಲ್ಸ್. ಈಗ ಬಂದರೆ ಇವೆಲ್ಲ ನರ್ವ್ಸ್ ನೋಡಿದ್ದೀರಾ, ನರ್ವ್ಸ್ ಇದೆ. ಈ ಪಾರ್ಟ್ ಅಂದರೆ ಎಕ್ಸಾಕ್ಟ್ ಲೆನ್ಸ್ ಹಿಂಭಾಗ ಒಂದು ಸ್ಕ್ರೀನ್ ಥರ ಬರುತ್ತೆ. ಆ ಸ್ಕ್ರೀನ್ನ ನಾವೇನಂತ ಕರಿತೀವಿ? ರೆಟಿನಾ. ರೆಟಿನಾ ಅಂತ ಕರಿತೀವಿ. ಸೊ ಇನ್ಸೈಡ್ ದಿಸ್ ರೆಟಿನಾ ವಿ ಹ್ಯಾವ್ ಲೈಟ್ ಸೆನ್ಸಿಟಿವ್, ಸುಮಾರು ಸೆಲ್ಸ್ ಇದೆ ಇನ್ಸೈಡ್ ದಿಸ್ ರೆಟಿನಾ. ದಟ್ ಸೆಲ್ಸ್ ಗೋಯಿಂಗ್ ಟು ಐಡೆಂಟಿಫೈ ದ ಟೈಪ್ ಆಫ್ ಪಿಕ್ಚರ್ಸ್, ಬ್ಲ್ಯಾಕ್ ಆ್ಯಂಡ್ ವೈಟಾ, ಕಲರಾ, ಈ ಥರ ಡಿಟೆಕ್ಟ್ ಮಾಡುತ್ತೆ. ಅಲ್ಲಿ ಬರೋವಂಥ ಲೈಟ್ ಸೆನ್ಸಿಟಿವ್ ಸೆಲ್ಸ್ನ ನಾವು ರಾಡ್ಸ್ ಆ್ಯಂಡ್ ಕೋನ್ಸ್ ಅಂತ ಕರಿತೀವಿ. ರಾಡ್ಸ್ ಆ್ಯಂಡ್ ಕೋನ್ಸ್, ವಿ ಆರ್ ಕಾಲಿಂಗ್ ಇಟ್ ಆಸ್ ರಾಡ್ಸ್ ಆ್ಯಂಡ್ ಕೋನ್ಸ್. ಸೊ ರಾಡ್ಸ್ ಏನು ಮಾಡುತ್ತೆ? ಇಟ್ ಓನ್ಲಿ ಐಡೆಂಟಿಫೈ ದಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ಸ್. ಓಕೆ, ರಾಡ್ಸ್ ಏನು ಮಾಡುತ್ತೆ? ಇಟ್ ಐಡೆಂಟಿಫೈ ಓನ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ಸ್. ಮತ್ತು ಇದು ಬರೀ ರಾತ್ರಿ ಹೊತ್ತು ಮಾತ್ರ ಆ್ಯಕ್ಟಿವ್ ಆಗಿರುತ್ತೆ. ರೆಟಿನಾ ಮೇಲೆ ಇರುವಂಥದ್ದು ರಾಡ್ಸ್ ಆ್ಯಂಡ್ ಕೋನ್ಸ್ ಇದೆ. ಸೊ ಅಲ್ಲಿ ಅಂದರೆ ಡಿಮ್ ಲೈಟಲ್ಲಿ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಈ ಸೆಲ್ಸ್. ಯಾವುದು? ರಾಡ್ ಸೆಲ್ಸ್. ಬಟ್ ಕೋನ್ಸ್, ಇಫ್ ಯು ಕಮ್ ಫಾರ್ ಕೋನ್ಸ್, ಇಟ್ ರೆಸ್ಪಾನ್ಸ್ ಟು ದ ಕಲರ್ಸ್ನ ಡಿಟೆಕ್ಟ್ ಮಾಡುತ್ತೆ. ಜೊತೆಗೆ ಇಟ್ ಈಸ್ ಆ್ಯಕ್ಟಿವ್ ಇನ್ ಬ್ರೈಟ್ ಲೈಟ್. ಬ್ರೈಟ್ ಲೈಟ್ ಇದ್ದಾಗ ಕೋನ್ಸ್ ಆ್ಯಕ್ಟಿವ್ ಆಗಿರುತ್ತೆ. ಓಕೆ, ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ನಿಮಗೆ ಲೆನ್ಸ್ ಹಿಂಭಾಗನೇ ನಿಮಗೆ ರೆಟಿನಾ ಇದೆ. ಆ ರೆಟಿನಾ ಇದೆಲ್ಲ ಏನಾಗಿರುತ್ತೆ? ಲಾಟ್ ಆಫ್ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಅಂತ ಇರುತ್ತೆ. ಆ ಲೈಟ್ ಸೆನ್ಸಿಟಿವ್ ಸೆಲ್ಸ್ನ ನಾವು ರಾಡ್ಸ್ ಆ್ಯಂಡ್ ಕೋನ್ಸ್ ಅಂತ ಕರಿತೀವಿ. ರಾಡ್ಸ್ ಐಡೆಂಟಿಫೈ ದಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಆರ್ ಇಟ್ ಈಸ್ ಆ್ಯಕ್ಟಿವ್ ಇನ್ ಡಿಮ್ ಲೈಟ್. ಡಿಮ್ ಆಗಿರೋ ಅಥವಾ ಕತ್ಲಲ್ಲಿ ಮಾತ್ರ ಅದು ಆ್ಯಕ್ಟಿವ್ ಆಗಿರುತ್ತೆ. ಯಾವುದು? ರಾಡ್ಸ್. ಇಫ್ ಯು ಕಮ್ ಫಾರ್ ಕೋನ್ಸ್ ಡಿಟೆಕ್ಟ್ಸ್ ದಿ ಕಲರ್ಸ್ನ ಡಿಟೆಕ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಆ್ಯಕ್ಟಿವ್ ಇನ್ ಬ್ರೈಟ್ ಲೈಟ್. ಓಕೆ, ಬ್ರೈಟ್ ಲೈಟ್ಗೆ ಇದು ಕೋನ್ಸ್ ಆ್ಯಕ್ಟಿವ್ ಆಗಿರುತ್ತೆ. ಇದಿಷ್ಟು. ಸೊ ಒಂದು ಸರಿ ಆ ಪಿಕ್ಚರ್ ರೆಟಿನಾ ಮೇಲೆ ಬಿದ್ದಿದ ತಕ್ಷಣ ಏನಾಗುತ್ತೆ? ಇಲ್ಲಿ ವಿ ಹ್ಯಾವ್ ಆಪ್ಟಿಕ್ ನರ್ವ್ಸ್ ಅಂತ ಇದೆ. ಸೊ ಆಪ್ಟಿಕ್ ನರ್ವ್ಸ್ ಆರ್ ಕನೆಕ್ಟೆಡ್ ಟು ದ ಬ್ರೈನ್. These optic nerves are connected to the brain. So what does it sense? It sends electrical signals to the brain. It sends electrical signals to the brain. So brain ಗೆ ಏನು ಮಾಡುತ್ತೆ? ಎಲೆಕ್ಟ್ರಿಕ್ ಸಿಗ್ನಲ್ಸ್ನ ಕಳಿಸುತ್ತೆ. ನೋಡು, ಇದು ಈ ಪಿಕ್ಚರ್ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಹೇಳೋದು. ಹೂ ಡಸ್ ದಟ್? ಆಪ್ಟಿಕ್ ನರ್ವ್ಸ್. ವರ್ಕಿಂಗ್ ಆಫ್ ಐ ಹೇಗಾಗುತ್ತೆ ಹಾಗಾದ್ರೆ? ವರ್ಕಿಂಗ್ ಹೇಗಾಗುತ್ತೆ? ಸೊ ನೋಡಿ, ಇಲ್ಲಿ ಈ 4 ಪಾರ್ಟ್ ಬೇಕಾಗಿರೋದು. ಐರಿಸು, ಪ್ಯೂಪಿಲು, ಸೀಲರಿ ಮಸಲ್ಸ್, ಐ ಲೆನ್ಸ್. ಇಷ್ಟೇ ಮೇನ್. ಓಕೆ, ಸೊ ನೋಡಿ ಇಲ್ಲಿ eye lens form a real and inverted image of an object on the retina. As you all know, convex lens always produces invert image. How the real and invert. The light
sensitive cells in the retina, they produces electrical signals which are carried by the optic nerve to the brain. So the brain process the information and send the message to the eye and then we see the object. So ನೋಡಿ ಇಲ್ಲೊಂದು ನೀವು ನೋಡ್ತಾ ಇದ್ದೀರಾ ಅಲ್ವಾ. ಸೊ ಈ ಇಮೇಜ್ನ ನೋಡ್ತಾ ಇದ್ದೀರಾ. ನೋಡಿದ ತಕ್ಷಣ ಏನಾಗುತ್ತೆ, ಫಸ್ಟು ಅದು ಐರಿಸ್ ಇಂದ ಪ್ಯೂಪಿಲ್ ಇಂದ ಐಲೆನ್ಸ್ ಇಂದ ಸೀಲರಿ ಮಸಲ್ಸ್. ಸೊ ಡೈರೆಕ್ಟಾಗಿ ಇಮೇಜ್ ಹೋಗಿ ಎಲ್ಲಿ ಬೀಳುತ್ತೆ, ರೆಟಿನಾ ಮೇಲೆ ಬೀಳುತ್ತೆ. ಸೊ ರೆಟಿನಾ ಮೇಲೆ ಬೀಳಿದ ತಕ್ಷಣ ರೆಟಿನಾದಲ್ಲಿ ನಾನು ಏನಂತ ಹೇಳಿದೆ, ಲೈಟ್ ಸೆನ್ಸಿಟಿವ್ ಸೆಲ್ಸ್ ಇರುತ್ತೆ. ಆ ಸೆಲ್ಸು ಬ್ರೈನ್ಗೆ ಕನೆಕ್ಟಿವಿಟಿ ಇರುತ್ತೆ. ಸೊ ಈ ಥರ ನಿಮ್ಮ brain process the information, sends the image to the eye and then we see the object. ಇವೆಲ್ಲ ಆಗೋದು fraction of seconds. Next, if we come to the power of accommodation of the eye, this is very important, mark it down. Define power of accommodation ಅಂತ ಕೇಳ್ತಾರೆ. ಏನಿದು ಪವರ್ ಆಫ್ ಅಕಾಮಡೇಷನ್ ಅಂತಂದರೆ, ದಿ ಎಬಿಲಿಟಿ ಆಫ್ ಐ ಲೆನ್ಸ್ ಟು ಸಿ ಬೋತ್ ನಿಯರ್ ಆ್ಯಂಡ್ ಡಿಸ್ಟೆಂಟ್ ಆಬ್ಜೆಕ್ಟ್ ಬೈ ಅಡ್ಜಸ್ಟಿಂಗ್ ಇಟ್ಸ್ ಫೋಕಲ್ ಲೆಂತ್ ಈಸ್ ಕಾಲ್ಡ್ ಪವರ್ ಆಫ್ ಅಕಾಮಡೇಷನ್ ಆಫ್ ದಿ ಐ. ಈ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಪವರ್ ಆಫ್ ಅಕಾಮಡೇಷನ್ ಅಂದರೆ ದಿ ಎಬಿಲಿಟಿ ಆಫ್ ಐ ಲೆನ್ಸ್ to see both near and distant object by adjusting its focal length is called power of accommodation. ನೋಡಿ ಇಲ್ಲಿ ಕೆಲವೊಂದು ಟೈಮ್ ಏನು ಮಾಡ್ತೀವಿ ನಾವು, ದೂರ ಇರೋ ಆಬ್ಜೆಕ್ಟ್ನ ನೋಡಬೇಕಾಗಿರುತ್ತೆ, ಹತ್ತಿರ ಇರೋ ಆಬ್ಜೆಕ್ಟ್ ಅಂಥ ಟೈಮಲ್ಲಿ ಪ್ಯೂಪಿಲ್ ಸೈಜು ಚೇಂಜ್ ಆಗ್ತಿರುತ್ತೆ. ಪ್ಯೂಪಿಲ್ ಸೈಜು ಮತ್ತು ಐರಿಸ್ ನೋಡ್ಕೋಬೋದಿಲ್ಲ. ನಮ್ಮ ಪಿಕ್ಚರಲ್ಲಿ ನೋಡ್ಕೊಳ್ಳಿ ಎರಡು ಪಿಕ್ಚರ್ಸ್ನ. ಇಲ್ಲಿ ಕೆಲವೊಂದು ಟೈಮ್ ನಾಟ್ ಓನ್ಲಿ ದ ಡಿಸ್ಟೆಂಟ್ ಆ್ಯಂಡ್ ನಿಯರ್ ಆಬ್ಜೆಕ್ಟ್, ಇಟ್ ಆಲ್ಸೋ ವಿಟ್ ವಿಲ್ ಬಿ ಇನ್ ಬ್ರೈಟ್ ಲೈಟ್ ಮತ್ತು ಡಿಮ್ ಲೈಟ್. ಬ್ರೈಟಲ್ಲಿ ನೀವು ತುಂಬ ಅಷ್ಟು ಬ್ರೈಟಾಗಿ ನೋಡೋಕ್ಕಾಗಲ್ಲ ಆಯಿತಾ, ಅಥವಾ ಡಿಮ್ಮಲ್ಲಿ ತುಂಬ ನೀವೇ ಕಂಡುಬಿಟ್ಟು ನೋಡಬೇಕಾಗತ್ತೆ. ಇಂಥ ಟೈಮಲ್ಲಿ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಐಬಾಲ್ ಸೈಜಲ್ಲಿ ಕಡಿಮೆ ಅಥವಾ ಜಾಸ್ತಿ ಆಗ್ತಿರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ದಿ ಐ ಲೆನ್ಸ್ ಇಸ್ ಕಂಪೋಸ್ಡ್ ಬೈ ದ ಫೈಬ್ರಸ್ ಜೆಲ್ಲಿ ಲೈಕ್ ಮೆಟೀರಿಯಲ್. ಇಟ್ಸ್ ಕರ್ವೇಚರ್ ಕ್ಯಾನ್ ಬಿ ಚೇಂಜ್ ಟು ಸಮ್ ಎಕ್ಸ್ಟೆಂಟ್ ಬೈ ಸೀಲರಿ ಮಸಲ್ಸ್. ದಿ ಚೇಂಜ್ ಇನ್ ದಿ ಕರ್ವೇಚರ್ ಆಫ್ ಲೈನ್ಸ್ ಕ್ಯಾನ್ change its focal length. When muscles are relaxed, the lens becomes thin and its focal length increases. When muscles contract, lens becomes thick and its focal length decreases. Okay, ಇಲ್ಲಿ ನೋಡ್ಕೊಂಡು ಬನ್ನಿ. ಬ್ರೈಟ್ ಲೆಂಟಲ್ಲಿ ಏನಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಮಸಲ್ಸ್ ಏನಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಅವಾಗ ನೋಡ್ಕೊಂಡು ಬನ್ನಿ, ಐ ಲೆನ್ಸ್ ಏನಾಗ್ಬಿಡುತ್ತೆ, ವೆರಿ ಥಿನ್ ಶೇಪ್ ಆಗಿ ಫೋಕಲ್ ಲೆಂತ್ ಇನ್ಕ್ರೀಸ್. ನೋಡಿ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಅದೇನಾದರೂ ಮಸಲ್ಸ್ ಕಾಂಟ್ರಾಕ್ಟ್ ಆದರೆ ಐ ಲೆನ್ಸ್ ಬಿಕಮ್ ಥಿಕ್ಕರ್ ಆ್ಯಂಡ್ ಫೋಕಲ್ ಲೆಂತ್ ಡಿಕ್ರೀಸಸ್. ನೋಡ್ಕೊ, ಬಾಲ್ ಇಲ್ಲಿ ಹೇಗಿದೆ, ಪ್ಯೂಪಿಲ್ ಸೈಜ್ ಹೇಗಿದೆ ನೋಡಿ ಇಲ್ಲಿ. ಸೊ ಆ್ಯಂಡ್ ಪ್ಯೂಪಿಲ್ ಏನು ಮಾಡುತ್ತೆ, ಇಟ್ ಕಂಟ್ರೋಲ್ಸ್ ದಿ ಅಮೌಂಟ್ ಆಫ್ ಲೈಟ್ ಎಂಟ್ರಿಂಗ್ ಟು ದ ಐ. ಸೊ ನೋಡಿ ಇಲ್ಲಿ ತುಂಬ ಬ್ರೈಟ್ ಲೈಟ್ ಬಂದಾಗ ಪ್ಯೂಪಿಲ್ ಸೈಜ್ ಕಡಿಮೆ ಮಾಡ್ಕೊಳ್ಳುತ್ತೆ, ಐರಿಸ್ ಕಡಿಮೆ ಮಾಡುತ್ತೆ ಪ್ಯೂಪಿಲ್ ಸೈಜ್ನ. ಲೈಟ್ ಬಂತು ಅಂದರೆ ಕಡಿಮೆ ಮಾಡುತ್ತೆ, ಡಿಮ್ ಲೈಟ್ ಬಂತು ಅಂದರೆ ಜಾಸ್ತಿ ಮಾಡುತ್ತೆ. ಸೊ ದಿಸ್ ಇಸ್ ದ ವರ್ಕಿಂಗ್. ಸೊ ಈ ಥರ ಅಡ್ಜಸ್ಟ್ ಮಾಡೋವಂಥ ಕಾನ್ಸೆಪ್ಟ್ನ ಪವರ್ ಆಫ್ ಅಕಾಮಡೇಷನ್ ಆಫ್ ದಿ ಐ ಅಂತ ಕರಿತೀವಿ. ಸೊ ವಾಟ್ ಇಸ್ ಪವರ್ ಆಫ್ ಅಕಾಮಡೇಷನ್? ಇಟ್ ಇಸ್ ಅನ್ ಎಬಿಲಿಟಿ ಆಫ್ ಐ ಲೆನ್ಸ್ to see both near and distant object by adjusting its focal length is called power of accommodation. However, what happens when we see near and far object? Let us see. So ನೋಡಿ ಇಲ್ಲಿ near point and far point. ಅಂದರೆ ನಿಯರ್ ಪಾಯಿಂಟ್ ಅಂದರೆ ಎಷ್ಟಿರಬೇಕು, ಮಿನಿಮಮ್ ನಿಯರ್ ಪಾಯಿಂಟ್ ಅಂದರೆ ಎಷ್ಟು ನಾವು ನೋಡ್ತೀವಿ, ಮತ್ತು ಫಾರ್ ಪಾಯಿಂಟ್ ಅಂದರೆ ನೋಡಿ ಇಲ್ಲಿ ದ ಮಿನಿಮಮ್ ಡಿಸ್ಟೆನ್ಸ್ ಅಟ್ ವಿಚ್ ಐ ಕ್ಯಾನ್ ಸಿ ಆಬ್ಜೆಕ್ಟ್ ಕ್ಲಿಯರ್ಲಿ at the near point is least distance of distance vision. For normal eye it is 25 cm. ಮಿನಿಮಮ್ ನಮ್ಮ ಕಣ್ಣಿಂದ ಎಷ್ಟಿರಬೇಕು, ಮಿನಿಮಮ್ ನಿಯರ್ ಪಾಯಿಂಟ್ ಅಂದರೆ 25 cm. ಅದಕ್ಕಿಂತ ನೀವು ಮುಂದೆ ತಂದು ಬ್ಲರ್ ಆಗಿ ಕಾಣಿಸುತ್ತೆ. ಸೊ ವಾಟ್ ಇಸ್ ಅ ಮಿನಿಮಮ್? It should be 25 cm. So minimum distance at which an eye can see object clearly is called near point or a least distance of distant vision. For normal eye it is 25 cm. ನೋಡಿ ಇಲ್ಲಿ ಐ ಲೆನ್ಸ್ ಇಂದ ನಿಯರ್ ಪಾಯಿಂಟ್ ಅಂದರೆ ಎಷ್ಟಿರಬೇಕು, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು 25 cm ಮಿನಿಮಮ್ ಇರಬೇಕು. ಆವಾಗ ನೀವು ನಿಯರ್ ಪಾಯಿಂಟ್ನ ನೋಡ್ತಿದ್ದೀರಾ ಅಂತಂದಾಗ ಮಸಲ್ಸ್ ಏನಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ, ಅಷ್ಟು ಸ್ಟ್ರೆಸ್ ಕೊಡಲ್ಲ. ಓಕೆ, ಸೊ ಐ ಲೆನ್ಸಸ್ ಏನಾಗ್ಬಿಡುತ್ತೆ, ಅವಾಗ ಐ ಲೆನ್ಸ್ ಏನಾಗುತ್ತೆ, ತಿಕ್ಕಾಗಿ ಸೊ ಇಮೇಜ್ ಇಲ್ಲಿ ಫಾರ್ಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದರೆ ಫಾರ್ ಪಾಯಿಂಟ್. ದ ಫಾರ್ದರ್ ಡಿಸ್ಟೆನ್ಸ್ ಅಪ್ ಟು ವಿಚ್ ಐ ಕ್ಯಾನ್ ಸಿ ಆಬ್ಜೆಕ್ಟ್ ಕ್ಲಿಯರ್ಲಿ ಈಸ್ ಕಾಲ್ಡ್ ಫಾರ್ ಪಾಯಿಂಟ್ ಆಫ್ ದಿ ಐ. ಫಾರ್ ನಾರ್ಮಲ್ ಐ ಇಟ್ ಇಸ್ ಬಿಟ್ವೀನ್ 25 cm ಟು ಇನ್ಫಿನಿಟಿ ಅಂತ ಬೆಟ್ಟ ನಿಮಗೆ ಕಾಣಿಸ್ತಿರುತ್ತೆ, ಹೌದಾ? ಎಸ್, ರೈಟ್. ಸೊ ಆ್ಯಂಡ್ ಯು ಕ್ಯಾನ್ ಸಿ ಎನಿ ಇನ್ಫಿನಿಟಿವರೆಗೂ ನಿಮ್ಮ ಕಣ್ಣು ಇದು ಮಾಡುತ್ತೆ. ಸೊ ಆ ಥರ ಇನ್ಫಿನಿಟಿವರೆಗೂ ಹೋದಾಗ ದ ಮಸಲ್ಸ್ ವಿಲ್ ಕಾಂಟ್ರಾಕ್ಟ್. ಸೊ ಐಬಾಲ್ ಇಟ್ ಬಿಕಮ್ಸ್ ಥಿನ್ನರ್.
So thinner, and the image is formed here, muscles. Okay, so this is about near point and far point. What is the minimum distance near point of the human eye? It is 25 centimeter. What is the far point? Far point can be from 25 centimeter to infinity. Okay, so let's move on to the next concept. Defect of vision and their correction. ಈಗ ಇಲ್ಲಿಗೆ ಬರ್ತೀನಿ, ಇದು ತುಂಬ ಇಂಪಾರ್ಟೆಂಟ್. ಫಸ್ಟ್ ಒನ್ ಈಸ್ ಮಯೋಪಿಯಾ ಆರ್ ನಿಯರ್ ಸೈಟೆಡ್ನೆಸ್. ಓಕೆ, ಐಸೈಟ್ ಪ್ರಾಬ್ಲಮ್ ಇರುತ್ತೆ, ಕನ್ನಡಕ ಹಾಕೋತಿರ್ತಾರೆ. ಸೊ ಅದ್ರ ರಿಲೇಟೆಡ್ ಆಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋದರೆ ದ ಫಸ್ಟ್ ಡಿಫೆಕ್ಟ್ ಈಸ್ ಮಯೋಪಿಯಾ ಆರ್ ನಿಯರ್ ಸೈಟೆಡ್ನೆಸ್ ಅಂತ ನಾವು ಕರಿತೀವಿ. ವಾಟ್ ಈಸ್ ದಿಸ್ ಮಯೋಪಿಯಾ ಅಂತಂದರೆ, ಮಯೋಪಿಯಾ ಇಸ್ ಅ ಡಿಫೆಕ್ಟ್ of vision in which a person can see nearby object clearly but cannot see distant object clearly because the image is formed in front of retina. ಇಲ್ಲಿ ಏನಾಗ್ತಿದೆ ಅಂತಂದರೆ, ಮಯೋಪಿಯಾ ಅಂತಂದರೆ ಒಬ್ಬ ಪರ್ಸನ್ಗೆ, ಒಬ್ಬ ಮನುಷ್ಯನಿಗೆ ಹತ್ತಿರ ಇರೋದು ಕಾಣಿಸುತ್ತೆ, ಆದರೆ ತುಂಬ ದೂರ ಇರೋದು ಕಾಣಿಸಲ್ಲ. ಅಂದರೆ ದೂರ ಇರೋದು ಕಾಣಿಸಲ್ಲ ಅವ್ರಿಗೆ. ಅಂದರೆ ಯಾವುದು ಕಾಣಿಸುತ್ತೋ ಆ ಹೆಸರನ್ನ ಇಟ್ಟಿದ್ದಾರೆ, ನಿಯರ್ ಸೈಟೆಡ್ನೆಸ್ ಅಂತ. ಓಕೆ, ಸೊ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಮಯೋಪಿಯಾ ಅಂತಂದರೆ ಇಟ್ ಈಸ್ ಅ ಡಿಫೆಕ್ಟ್ ಆಫ್ ವಿಷನ್. ಈ ಥರ ಬರೀಲೇಬೇಕು ನೀವು, ಡಿಫೆಕ್ಟ್ ಆಫ್ ವಿಷನ್ ಇನ್ ವಿಚ್ ಪರ್ಸನ್ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರ್ಲಿ. ಅಂದರೆ ಹತ್ತಿರ ಇರೋದನ್ನು ಕ್ಲಿಯರಾಗಿ ನೋಡ್ತಾನೆ, ಆದರೆ ದೂರ ಇದು ಬಟ್ ಕೆನಾಟ್ ಸಿ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ ಕ್ಲಿಯರ್ಲಿ. ದೂರ ಇರೋದು ಕಾಣಿಸಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಸ್ಟೂಡೆಂಟ್ ಲಾಸ್ಟ್ ಬೆಂಚಲ್ಲಿ ಕೂತಿದ್ದಾನೆ. ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಬೋರ್ಡ್ ಕಾಣಿಸ್ತಿಲ್ಲ ಅಂತ ಹೇಳ್ತಾನೆ ಅಂತಂದರೆ ಯಾವ ಡಿಫೆಕ್ಟಿಂದ ಇರುತ್ತೆ ಅವನಿಗೆ? ಮಯೋಪಿಯಾ. ಓಕೆ, ಅಂದರೆ ದೂರ ಡಿಸ್ಟೆನ್ಸ್ ಜಾಸ್ತಿ ಆಯಿತು, ಲಾಸ್ಟ್ ಬೆಂಚ್ ಮತ್ತು ಬೋರ್ಡು. ಸೊ ಏನು ಡಿಫೆಕ್ಟ್ ಅವನಿಗೆ? ಮಯೋಪಿಯಾ. ಓಕೆ, ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ಇಫ್ ಅ ಪರ್ಸನ್ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಹಿ ಕೆನಾಟ್ ಸಿ ಫಾರ್ ಆಬ್ಜೆಕ್ಟ್ ಅಂತಂದರೆ ವಾಟ್ ಇಸ್ ದ ಡಿಫೆಕ್ಟ್? ಈಸ್ ಸಫರಿಂಗ್ ಫ್ರಮ್ ಮಯೋಪಿಯಾ. ಸೊ ವಾಟ್ ಇಸ್ ದ ಮೇನ್ ರೀಸನ್ ಫಾರ್ ಮಯೋಪಿಯಾ ಅಂದರೆ ಇನ್ಕ್ರೀಸಸ್ ಇನ್ ಕರ್ವೇಚರ್ ಆಫ್ ಐ ಲೆನ್ಸ್. ಸೊ ಐ ಲೆನ್ಸ್ ಕರ್ವೇಚರ್ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ, ಇನ್ಕ್ರೀಸಸ್. ಆ್ಯಂಡ್ ಇನ್ಕ್ರೀಸಸ್ ಇನ್ ದಿ ಫೋಕಲ್ ಲೆಂತ್ ಆಫ್ ದಿ ಐಬಾಲ್. ಐಬಾಲ್ದು ಏನಾಗಿರುತ್ತೆ? ಫೋಕಲ್ ಲೆಂತ್ ಜಾಸ್ತಿ. ಇವೆರಡು ರೀಸನ್ಸ್ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಡಿಫೆಕ್ಟ್, ಏನು ಡಿಫೆಕ್ಟ್ ಅನ್ನೋದು ನೆನ್ಪಿಟ್ಕೊಳ್ಳಿ ಅಂದರೆ, ಹಿ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಬಟ್ ಹಿ ಕ್ಯಾನಾಟ್ ಸಿ ಫಾರ್ ಆಬ್ಜೆಕ್ಟ್ಸ್. ಫಾರ್ ದೂರ ಇರೋದನ್ನು ಕಾಣಿಸಲ್ಲ. ಏನಕ್ಕೆ ಮೇನ್ ರೀಸನ್ ಅಂದರೆ ಎರಡು ಸೈಡ್ ಇನ್ಕ್ರೀಸ್ ಇನ್ ಕರ್ವೇಚರ್ ಆಫ್ ಐ ಲೆನ್ಸ್ದು ಕರ್ವೇಚರ್ ಜಾಸ್ತಿ ಆಗಿರುತ್ತೆ, ಜೊತೆಗೆ ಫೋಕಲ್ ಲೆಂತ್ ಆಫ್ ಐಬಾಲ್ ಆಲ್ಸೋ ಇನ್ಕ್ರೀಸಸ್. ಹಾಗಾದರೆ ಹೇಗೆ ಇದನ್ನು ಕರೆಕ್ಟ್ ಮಾಡೋದು? ಹೇಗೆ ಅಂತಂದರೆ ಕ್ಯಾನ್ ಬಿ ಕರೆಕ್ಟೆಡ್ ಯೂಸಿಂಗ್ ಸೂಟಬಲ್ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡಬೇಕಂದ್ರೆ ಕನ್ನಡಕ ಹಾಕ್ಕೊಳ್ತಾರಲ್ಲ, ಆ ಕನ್ನಡಕದಲ್ಲಿ ಕಾನ್ಕೇವ್ ಲೆನ್ಸ್ ಇರಬೇಕು. ಓಕೆ, ನಿಮ್ಮ ಕಣ್ಣೊಳಗೆ ಆಲ್ರೆಡಿ ಇಟ್ ಈಸ್ ಕಾನ್ವೆಕ್ಸ್ ಲೆನ್ಸ್ ಇಸ್ ದೇರ್. But to correct this defect, that is myopia, you have to wear the concave lens. Okay, ಸೊ ಇದರ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಈ ಥರ ಇರುತ್ತೆ. ಸೊ ಐ ನೋಡಿ, ಲೈಟ್ ಎಂಟ್ರಿ ಆಗಿಬಿಟ್ಟು ಡೈರೆಕ್ಟಾಗಿ ನಿಮಗೆ ರೆಟಿನಾ ಮೇಲೆ ಇಮೇಜ್ ಬೀಳುತ್ತೆ. ಹೌದಾ, ರೆಟಿನಾ ಮೇಲೆ ಬರುತ್ತೆ. ಸೊ ಇಮೇಜ್ ಇಸ್ ಫಾರ್ಮ್ ಡೈರೆಕ್ಟ್ಲಿ ಆನ್ ದ ರೆಟಿನಾ, ಕ್ರಿಯೇಟಿಂಗ್ ಗುಡ್ ವಿಷನ್ ಅಟ್ ಅ ಡಿಸ್ಟೆನ್ಸ್. ಯಾವುದೇ ತೊಂದರೆ ಇಲ್ಲ ನಾರ್ಮಲಿ. ಅದೇ ಮಯೋಪಿಯಾ ಐ ಬಂದರೆ, ಮಯೋಪಿಕ್ ಐ ಅಂತ ಬಂದರೆ ಏನಾಗ್ತದೆ? ಅದು ರೆಟಿನಾ ಮೇಲೆ ಬೀಳ್ತಿಲ್ಲ, ಇನ್ ಫ್ರಂಟ್ ಆಫ್ ರೆಟಿನಾ ಮೇಲೆ ಇಮೇಜ್ ಬೀಳ್ತಾ ಇರುತ್ತೆ. ಸೊ ಅದಕ್ಕೆ ಬ್ಲರ್ ಆಗಿ ಕಾಣಿಸೋದು. ಸೊ ಇಮೇಜ್ ಆರ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ರೆಟಿನಾ ಕಾಸಿಂಗ್ ಬ್ಲರಿ ವಿಷನ್ ಅಟ್ ಅ ಡಿಸ್ಟೆನ್ಸ್. ಅಂದರೆ ದೂರ ಇರೋದೆಲ್ಲ ಬಂದು ಎಲ್ಲಿ ಬೀಳ್ತಾ ಇದೆ? ನಿಮಗೆ ರೆಟಿನಾ ಮೇಲೆ ಬಿದ್ದರೆ ಕರೆಕ್ಟಾಗಿ ಅವನಿಗೆ ಕಾಣ್ತಾ ಇದೆ ಅಂತ ಅರ್ಥ. ಸೊ ಯಾರಿಗೆ ದೂರ ಇರೋದು ತುಂಬ ಕಾಣಿಸ್ತಿಲ್ಲ, ಬ್ಲರ್ರಾಗಿ ಕಾಣಿಸ್ತಾ ಇದೆ ಅಂತಂದರೆ ಆ ಇಮೇಜ್ ಎಲ್ಲಿ ಬಂದು ಬಿದ್ದಿರುತ್ತೆ? ರೆಟಿನಾ ಮುಂದುಗಡೆ. ಸೊ ರೆಟಿನಾ ಮುಂದೆ, ಇನ್ ಫ್ರಂಟ್ ಆಫ್ ರೆಟಿನಾ. ಸೊ ಇಟ್ ಸೀಮ್ಸ್ ಲೈಕ್ ಅ ಬ್ಲರ್ರಿ ಇಮೇಜ್. ಹಾಗಾದರೆ ಇದನ್ನು ಕರೆಕ್ಟ್ ಮಾಡೋಕ್ಕೆ ಯಾವ ಲೆನ್ಸ್ ಯೂಸ್ ಮಾಡ್ತಾ ಇದ್ದೀವಿ? ಕಾನ್ಕೇವ್ ಲೆನ್ಸ್. ಸೊ ನಿಮ್ಮ ಲೆನ್ಸ್ ಯಾವ್ದು ಕನ್ನಡಕ ಹಾಕೋತಾರೆ ಅದರಲ್ಲಿ ಯಾವ ಲೆನ್ಸ್ ಇರಬೇಕು? ಕಾನ್ಕೇವ್ ಲೆನ್ಸ್ ಇರಬೇಕು. ಸೊ ವಾಟ್ ಇಸ್ ಇಟ್ ಕಾನ್ಕೇವ್ ಲೆನ್ಸ್? ಏನು ಮಾಡುತ್ತೆ ಇದು ನೋಡ್ಕೊಂಡು ಬನ್ನಿ. ಫಸ್ಟ್ ದೂರದಿಂದ ಲೈಟ್ ಬಂತ, ದೂರ ಅಂತಂದರೆ ಪ್ಯಾರಲಲ್ ಆಗಿ ಬರುತ್ತೆ ಲೈಟ್ ರೇಸ್. ಸೊ ಅಂದಿದ ತಕ್ಷಣ ಏನಾಗ್ತಿತ್ತು ನಿಮಗೆ? ಸೊ ಡೈರೆಕ್ಟಾಗಿ ಕಾನ್ಕೇವ್ ಲೆನ್ಸ್, ಡೈರೆಕ್ಟಾಗಿ ಕಾನ್ವೆಕ್ಸ್ಗೆ ಹೋಗಿದ್ದಿದ್ರೆ ಇಟ್ ಇಸ್ ಅ ಕನ್ವರ್ಜ್ ಆಗಿ ಇನ್ ಫ್ರಂಟ್ ಆಫ್ ರೆಟಿನಾ ಬಂದು ಬೀಳೋದು. ಆದರೆ ಇಲ್ಲಿ ನೋಡ್ಕೊಂಡು ಬನ್ನಿ, ಇಲ್ಲೇನಾಗ್ತಿದೆ? ನೀವು ಕಾನ್ಕೇವ್ ಲೆನ್ಸ್ ಇಟ್ಟಿರೋದ್ರಿಂದ ಡೈವರ್ಜ್ ಆಗಿಬಿಡುತ್ತೆ, ಸ್ವಲ್ಪ ದೂರದಿಂದ ಬೀಳುತ್ತೆ. ಈ ಡೈವರ್ಜ್ ಆಗಿದ್ದು ಮತ್ತೆ ಇನ್ನೊಂದ್ಸರಿ ಲೆನ್ಸ್ ಕನ್ವರ್ಜ್ ಆಗಿ ಎಕ್ಸಾಕ್ಟಾಗಿ ರೆಟಿನಾ ಮೇಲೆ ಬೀಳುತ್ತೆ. ಓಕೆ, ಆ ಥರ ಎಕ್ಸಾಕ್ಟಾಗಿ ರೆಟಿನಾ ಮೇಲೆ ಬೀಳೋಕ್ಕೆ ಹೆಲ್ಪ್ ಮಾಡೋದು ಯಾವುದು? ಕಾನ್ಕೇವ್ ಲೆನ್ಸ್. ಸೊ ವಾಟ್ ಟೈಪ್ ಆಫ್ ಲೆನ್ಸ್ ಇಸ್ ಯೂಸ್ಡ್ ಫಾರ್ ದಿ ಕರೆಕ್ಷನ್ ಆಫ್ ಮಯೋಪಿಕ್ ಐ? ಕಾನ್ಕೇವ್ ಲೆನ್ಸ್. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ಮಯೋಪಿಯಾ ಅಂತಂದರೆ ಎ ಪರ್ಸನ್ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಬಟ್ ಹಿ ಕ್ಯಾನಾಟ್ ಸಿ ಫಾರ್ ಆಬ್ಜೆಕ್ಟ್ಸ್. ವಾಟ್ ಇಸ್ ದ ಮೇನ್ ರೀಸನ್? ಡ್ಯೂ ಟು ಇನ್ಕ್ರೀಸ್ ಇನ್ ದಿ ಕರ್ವೇಚರ್ ಆಫ್ ಐ ಲೆನ್ಸ್ ಆ್ಯಂಡ್ ಆಲ್ಸೋ ಇನ್ಕ್ರೀಸ್ ಇನ್ ದಿ ಸೈಜ್ ಆಫ್ ದಿ ಐಬಾಲ್ or focal length of the eyeball. How to correct this myopic eye? Using the
concave lens, using the concave lens. Where the image is formed in the myopic eye, the image is formed in front of retina, in front of retina. So idishtu myopia ಅಥವಾ ನಿಯರ್ ಸೈಟೆಡ್ನೆಸ್. ಸೊ ನಿಯರ್ ಸೈ ಅಂದರೆ ಯಾವ್ದು ಕಾಣಿಸುತ್ತೋ ಅದೇ ಹೆಸರು ನೋಡಿ, ಹತ್ರ ಇರೋದು ಕಾಣಿಸೋದು, ಅದಕ್ಕೆ ನಿಯರ್ ಸೈಟೆಡ್ನೆಸ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಸೆಕೆಂಡ್ ಡಿಫೆಕ್ಟ್. ಸೆಕೆಂಡ್ ಡಿಫೆಕ್ಟ್ ಈಸ್ ಹೈಪರ್ಮೆಟ್ರೋಪಿಯಾ ಆರ್ ಫಾರ್ ಸೈಟೆಡ್ನೆಸ್. hypermetropia or farsightedness. ಏನೀಗಂದ್ರೆ ಅಂದರೆ hypermetropia is a defect of vision. ಅದು ಕೂಡ ಒಂದು ಡಿಫೆಕ್ಟ್ in which a person can see distinct object clearly but cannot see nearby object because the image is formed behind the retina. ನೋಡಿ, ಇಷ್ಟೊತ್ತು ಮಯೋಪಿಯಾದಲ್ಲಿ ಹತ್ರ ಇರೋದು ಕಾಣಿಸ್ತಿತ್ತು, ದೂರ ಇರೋದು ಕಾಣಿಸ್ತಿರ್ಲಿಲ್ಲ, ಹೌದಾ? ಇದು ಹೈಪರ್ಮೆಟ್ರೋಪಿಯಾ ರಿವರ್ಸು. ಏನು, ದೂರ ಇರೋದು ಕಾಣಿಸುತ್ತೆ, ಹತ್ರ ಇರೋದು ಕಾಣಿಸಲ್ಲ. ಸೊ ಇಲ್ಲಿ ಏನಂತ ಹೇಳ್ಬೋದು, ಎ ಪರ್ಸನ್ ಕ್ಯಾನ್ ಸಿ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ ಕ್ಲಿಯರ್ಲಿ, ಫಾರ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ, ಬಟ್ ಈ ಕೆನಾಟ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ ಆರ್ ನಿಯರ್ ಆಬ್ಜೆಕ್ಟ್ಸ್. ಓಕೆ, ಏನಾದರೆ ವಾಟ್ ಇಸ್ ದ ರೀಸನ್ ಅಂತಂದರೆ ಡಿಕ್ರೀಸ್ ಅಷ್ಟೇ. ಡಿಕ್ರೀಸ್ ಇನ್ ಕರ್ವೇಚರ್ ಆಫ್ ಐಲೆನ್ಸ್, ಡಿಕ್ರೀಸ್ ಇನ್ ಫೋಕಲ್ ಲೆಂತ್ ಆಫ್ ದಿ ಐಬಾಲ್. ಅಲ್ಲಿ ಇನ್ಕ್ರೀಸ್ ಇತ್ತು, ಇಲ್ಲಿ ಡಿಕ್ರೀಸ್. ಜಸ್ಟ್ ಇಫ್ ಯು ಲರ್ನ್ ಎನಿ ಒನ್ ಬೈ ರೈಟಿಂಗ್ ಇಟ್ ರಿವರ್ಸ್, ಯು ವಿಲ್ ಗೆಟ್ ಅದರ್ ಒನ್. ಓಕೆ, how it can be corrected? It can be corrected using suitable convex lens. Already in your eye you have convex lens, so the person who is suffering from hypermetropia, he has to use another convex lens in the spectacles. Okay, specs ಅಲ್ಲಿ ಯಾವ ಲೆನ್ಸ್ ಯೂಸ್ ಮಾಡಬೇಕು? ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಬೇಕು. ಯಾವುದರಿಂದ? ಹೈಪರ್ಮೆಟ್ರೋಪಿಯಾ ಇಂದ. ಇಲ್ಲಿ ನೋಡ್ಕೊಂಡು ಬರೋಣ ನೋಡಿ. ಸೊ ನಾರ್ಮಲ್ ಐ ಇದ್ದರೆ ಏನಾಗುತ್ತೆ, ಎಕ್ಸಾಕ್ಟಾಗಿ ರೆಟಿನಾ ಮೇಲೆ ಏನು ಬರುತ್ತೆ, ಇಮೇಜ್ ಬರುತ್ತೆ, ಹೌದಾ? ಅದೇ ಏನಾದರೂ ಹೈಪರ್ಮೆಟ್ರೋಪಿಯಾ ಇಂದ ಇದ್ದರೆ, ಹೈಪರ್ಮೆಟ್ರೋಪಿಯಾ ರೆಟಿನ ಹಿಂಭಾಗ ಹೊಟ್ಟೋಗುತ್ತೆ, ಹಿಂಭಾಗಕ್ಕೆ, ಕಣ್ಣಿನ ಹಿಂಭಾಗಕ್ಕೆ ಹೊಟ್ಟೋಗ್ಬಿಡುತ್ತೆ ಇಮೇಜು. ಸೊ ಬರೋದೇ ಇಲ್ಲ, ಬ್ಲರ್ ಕಾಣಿಸುತ್ತೆ. ಸೊ ಇದರಿಂದ ಡಿಫೆಕ್ಟ್, ಈ ಡಿಫೆಕ್ಟಿಂದ ವಾಟ್ ವಿ ಹ್ಯಾವ್ ಟು ಈಸ್ ವಿ ಹ್ಯಾವ್ ಟು ಯೂಸ್ ದಿ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಬೇಕು. ನೋಡಿ, ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅಂದರೆ ಇಟ್ ಇಸ್ ಕನ್ವರ್ಜಿಂಗ್ ಅಲ್ವಾ? ಸೊ ವಾಟ್ ಹಿಟ್ ಡೂನ್ಸ್, ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ, ಕನ್ವರ್ಜ್ ಆಗುತ್ತೆ, ಮತ್ತೆ ಇನ್ನೊಂದು ಕಾನ್ವೆಕ್ಸ್ ಲೆನ್ಸ್ ಇದೆ ಒಳಗಡೆ, ಮತ್ತೆ ಕನ್ವರ್ಜ್ ಆಗಿ ಎಕ್ಸಾಕ್ಟಾಗಿ ರೆಟಿನಾ ಮೇಲೆ ಬೀಳುತ್ತೆ. ಸೊ ಹೌ ಇಟ್ ಇಸ್ ಕರೆಕ್ಟೆಡ್? ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್. ಸೊ ವೇರ್ ದ ಇಮೇಜ್ ಇಸ್ ಫಾರ್ಮ್ಡ್ ಇನ್ ದಿಸ್ ಹೈಪರ್ಮೆಟ್ರೋಪಿಕ್ ಐ ಬಿಹೈಂಡ್ ದಿ ರೆಟಿನಾ, ಅದರಲ್ಲಿ in front of retina. Myopia is in front of retina, but in this case it is behind retina. So what is finally hypermetropia means? It is a defect for objects clearly but can't see the near objects. Okay, and where the image is formed? Behind the retina. What is the main reason? Decrease in the curvature of eye lens and also decrease in the size of the or focal length of the eyeball. For correction, which lens we have to use? We have to use convex lens. Okay, idishtu. So next bandre moorne defect, presbyopia. Presbyopia is a defect of vision in which old people in which they do not able to see nearby object clearly due to the increase in the distance of near point. So ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಪ್ರೆಸ್ಬಯೋಪಿಯಾ ಅನ್ನೋ ಡಿಫೆಕ್ಟ್ ಯೂಶಲಿ ಬರೋದು ಓಲ್ಡ್ ಪೀಪಲ್, ಏಜ್ ಆಗಿರೋಂಥ ಪೀಪಲ್ಗೆ. ಓಕೆ, ಸೊ ಯಾಕೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ಯಾಕೆ ಅಂತಂದರೆ ಸೊ ಅವ್ರಿಗೇನಾಗುತ್ತೆ ಅಂದರೆ ದೇ ಆರ್ ನಾಟ್ ಏಬಲ್ ಟು ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಡ್ಯೂ ಟು ದ ಇನ್ಕ್ರೀಸ್ ಇನ್ ದ ಡಿಸ್ಟೆನ್ಸ್ ಆಫ್ ನಿಯರ್ ಪಾಯಿಂಟ್. ಸೊ ಇಲ್ಲಿ ಕೆಲವೊಂದು ಟೈಮು ಎರಡೂ ಆಗುತ್ತೆ, ಮಯೋಪಿಯಾನೂ ಇರುತ್ತೆ, ಹೈಪರ್ಮೆಟ್ರೋಪಿಯಾನೂ ಇರುತ್ತೆ. ಕೆಲವೊಂದು ಟೈಮ್ಗೆ ಮಯೋಪಿಯಾನೇ ಬಂದಿರುತ್ತೆ, ಕೆಲವೊಬ್ಬರೇ ಹೈಪರ್ಮೆಟ್ರೋಪಿಯಾನೇ ಬಂದಿರುತ್ತೆ. ಸೊ ಇಟ್ ಇಸ್ ಏನಕ್ಕೆ ಈ ಥರ ಆಗೋದು ಅಂತಂದರೆ ಇಟ್ ಇಸ್ ಡ್ಯೂ ಟು ದ ವೀಕನಿಂಗ್ ಆಫ್ ಸೀಲರಿ ಮಸಲ್ಸ್. ಸೊ ಏನು ಲೆನ್ಸ್ನ ಹಿಡಿದಿಟ್ಕೊಂಡಿರುತ್ತಲ್ಲ ಸೀಲರಿ ಮಸಲ್ಸ್, ಏಜ್ ಆಗ್ತಾ ಸೀಲರಿ ಮಸಲ್ಸ್ ವೀಕ್ ಆಗ್ತಾ ಬರ್ತಾ ಇರುತ್ತೆ, ಅದರ ಫ್ಲೆಕ್ಸಿಬಿಲಿಟಿನ ಕಳ್ಕೊಳ್ಳುತ್ತೆ. ಗೊತ್ತಿದೆ ಅನಿಸುತ್ತೆ, ಫ್ಲೆಕ್ಸಿಬಿಲಿಟಿ ಅಂದರೆ ಚೇಂಜ್ ಆಗುತ್ತಲ್ಲ, ರಿಲ್ಯಾಕ್ಸ್ ಆಗೋದು, ಕಾಂಟ್ರಾಕ್ಟ್ ಆಗೋದು, ರಿಲ್ಯಾಕ್ಸ್ ಆಗೋದು, ಅದನ್ನು ಆಗೋದು ತುಂಬ ಕಡಿಮೆ ಆಗುತ್ತೆ. ಇದಕ್ಕೆ ಇಟ್ ಇಸ್ ಕರೆಕ್ಟೆಡ್ ಯೂಸಿಂಗ್ ಸೂಟಬಲ್ ಕಾನ್ವೆಕ್ಸ್ ಲೆನ್ಸ್. ಅಂದರೆ ಬರೀ ನಿಮಗೆ ಹತ್ತಿರ ಇರೋದೇ ಕಾಣಿಸ್ತಿಲ್ಲ ಅಂತಂದರೆ ಯು ವಿಲ್ ಯೂಸ್ ಕಾನ್ವೆಕ್ಸ್ ಲೆನ್ಸ್, ದೂರ ಇರೋದೇ ಕಾಣಿಸ್ತಿಲ್ಲ ಅಂದರೆ ಯು ವಿಲ್ ಯೂಸ್ ಕಾನ್ಕೇವ್ ಲೆನ್ಸ್. ಬಟ್ ಮೋಸ್ಟ್ ಆಫ್ ದ ಎರಡು ಸಮ್ಟೈಮ್ಸ್ ದೇ ಆರ್ ನಾಟ್ ಏಬಲ್ ಟು ಸಿ ಬೋತ್ ನಿಯರ್ ಆ್ಯಂಡ್ ಡಿಸ್ಟೆಂಟ್ ಆಬ್ಜೆಕ್ಟ್ ಕ್ಲಿಯರ್ಲಿ. ಸುಮಾರು ಜನ ವಯಸ್ಸಾದವ್ರಿಗೆ ಎರಡೂ ಆಗುತ್ತೆ. So they cannot see nearby and also distant object. So it can be corrected using bifocal lens. Bi andre ಏನು ಎರಡು,
ಈ ಕಡೆ ಏನಾಗುತ್ತೆ, ಎರಡೂ ಯೂಸ್ ಮಾಡ್ತಾರೆ. ಸೊ ಕಾನ್ಕೇವು ಬೇಕು, ಕಾನ್ವೆಕ್ಸು ಬೇಕು. ಹತ್ತಿರ ಇರೋದು ಕಾಣಿಸ್ತಿಲ್ಲ, ದೂರ ಇರೋದು ಕಾಣಿಸ್ತಿಲ್ಲ ಅಂತಂದರೆ ಎರಡೂ ಬೇಕು. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ದೇ ಯೂಸ್ ಬೋತ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್. ದಿ ಅಪ್ಪರ್ ಪಾರ್ಟ್ ಆಫ್ ದಿ ಕಾನ್ಕೇವ್ ಫಾರ್ ಕರೆಕ್ಷನ್ ಆಫ್ ಡಿಸ್ಟೆಂಟ್ ವಿಷನ್ ಆ್ಯಂಡ್ ದ ಲೋಯರ್ ಪಾರ್ಟ್ ಆಫ್ ದ ಕಾನ್ವೆಕ್ಸ್ ಫಾರ್ ಕರೆಕ್ಷನ್ ಆಫ್ ನಿಯರ್ ವಿಷನ್. ಓಕೆ, ಇದಿಷ್ಟು ನೆನ್ಪಿಟ್ಕೊಳ್ಳಿ. ಪ್ರೆಸ್ಬಯೋಪಿಯಾ ಕಾಸಸ್ ಓನ್ಲಿ ಫಾರ್ ಓಲ್ಡ್ ಪೀಪಲ್. Okay, sometimes they cause from myopia or they sometimes hypermetropia. Usually hypermetropia only means they cannot see near objects clearly. At that time they have to use convex lens. What is the main reason for presbyopia? Due to the weakening of ciliary muscles. Due to the weakening of ciliary muscles, it loses the flexibility. Okay, and sometimes a person cannot see near as well as far objects. At that time he uses bifocal lens, means both concave and convex lens. Okay, so this is about presbyopia. Myopia, hypermetropia, presbyopia. These are the three important defects. ಯಾವ್ದಾದ್ರು ಒಂದು ಕ್ವೆಶನ್ ಕಂಪಲ್ಸರಿ ಕೇಳ್ತಾರೆ. ಓಕೆ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ರೇ ಡಯಾಗ್ರಾಮ್ ಕೂಡ ಇದೆ, ಮಯೋಪಿಯಾ, ಪ್ರೆಸ್ಬಯೋಪಿಯಾ, ಅದನ್ನು ಒಂದ್ಸರಿ ರೆಫರ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಬಂದರೆ ಈಗ ನಾವು ಒಂದು ನ್ಯಾಚುರಲ್ ಫೆನಾಮಿನಾ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡಬೇಕು. ಇದಿಷ್ಟೊತ್ತು ನಾವು ಮಾತಾಡಿದ್ದು ಹ್ಯೂಮನ್ ಐ ರಿಲೇಟೆಡ್ ಪಾರ್ಟ್ಸು, ಅಥವಾ ಹೇಗೆ ಅದು ವರ್ಕಿಂಗ್ ಆಗುತ್ತೆ, ನಿಯರ್ ಪಾಯಿಂಟ್ ಏನು, ಫಾರ್ ಪಾಯಿಂಟ್ ಏನು, ಪವರ್ ಆಫ್ ಅಕಾಮಡೇಷನ್ ಏನು, ಜೊತೆಗೆ ಡಿಫೆಕ್ಟ್ಸ್ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಾ ಇರೋದು ನಾವು ನ್ಯಾಚುರಲ್ ಫೆನಾಮಿನಾ. ಅಂದರೆ ನಮ್ಮ ನ್ಯಾಚುರಲ್ ಅಂದರೆ ನಿಮಗೆ ಗೊತ್ತಿದೆ, ರೈನ್ಬೋ ಫಾರ್ಮೇಷನ್ ಆಗುತ್ತೆ, ಆಮೇಲೆ ನಿಮ್ಮ ಸ್ಕೈ ಬ್ಲೂ ಕಲರ್ ಇದೆ. ಇದಕ್ಕೆಲ್ಲ ರೀಸನ್ಸು ಬಿಕಾಸ್ ಆಫ್ ದಿ ನ್ಯಾಚುರಲ್ ಫೆನಾಮಿನಾ ವಿಚ್ ಅಂಡರ್ಗೋ ದಿ ಸಮ್ ಕಾನ್ಸೆಪ್ಟ್ಸ್ ಆಫ್ ಲೈಟ್. ಓಕೆ, ಸೊ ಫಸ್ಟ್ ಬಂದರೆ ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಅ ಗ್ಲಾಸ್ ಪ್ರಿಸಮ್. ಓಕೆ, ಸೊ ಅಂದರೆ ಒಂದು ಲೈಟ್ನ ಒಂದು ಗ್ಲಾಸ್ ಪ್ರಿಸಮ್ಗೆ ನಾವು ಕೊಟ್ಟರೆ ಏನಾಗುತ್ತೆ, ಪಾಸ್ ಆಗಕ್ಕೆ ಬಿಟ್ಟರೆ ಏನಾಗುತ್ತೆ ಅಂತಂದರೆ, ವೆನ್ ಅ ಲೈಟ್ ರೇ ಪಾಸಸ್ ಥ್ರೂ ಅ ಗ್ಲಾಸ್ ಪ್ರಿಸಮ್, ಇಟ್ ಗೆಟ್ಸ್ ಬೆಂಡ್ ಟ್ವೈಸ್ as air glass interface and glass air interface. Okay, the emergent ray is deviated by an angle to the incident ray. This is called angle of deviation. ನೋಡಿ ನಿಮಗೆ ಗೊತ್ತಿದೆ, refraction ಅಂತಂದರೆ it is a bending of light when light travels from one medium to another medium. ಸೊ ಇಲ್ಲಿ ಎರಡು ಥರ ಆಗುತ್ತೆ. ಒಂದು ಏರಿಂದ ಗ್ಲಾಸ್ಗೆ ಹೋಗುತ್ತೆ. ನೋಡಿ ಇಲ್ಲಿ ಒಂದ್ಸರಿ ಏರಿಂದ ಗ್ಲಾಸ್ಗೆ ಹೋಗುತ್ತೆ, ಮತ್ತು ಗ್ಲಾಸಿಂದ ಏರಿಗೆ ವಾಪಸ್ ಬರುತ್ತೆ. ಓಕೆ, ಅದಕ್ಕೆ ನಾವಿಲ್ಲಿ ಏನಿದೆ, ಏರ್ ಗ್ಲಾಸ್ ಇಂಟರ್ಫೇಸ್, ಗ್ಲಾಸ್ ಏರ್ ಇಂಟರ್ಫೇಸ್. ಈ ಥರ ಆದಾಗ ಇಟ್ ಬೆಂಡ್ಸ್ ಟ್ವೈಸ್. ಓಕೆ, ಸೊ ಒಂದು ಸರಿ ಆ್ಯಸ್ ಇಟ್ ಈಸ್ ಗೋಯಿಂಗ್ ಥ್ರೂ ಗ್ಲಾಸ್ ಪ್ರಿಸಮ್, ಇಟ್ ಈಸ್ ಅನ್ ಇನ್ಸಿಡೆಂಟ್ ರೇ. ಮತ್ತೇನಾಗುತ್ತೆ, ರಿಫ್ರ್ಯಾಕ್ಟ್ ಆಗುತ್ತೆ. ಓಕೆ, ರಿಫ್ರ್ಯಾಕ್ಟೆಡ್ ರೇ. ಮತ್ತು ಇನ್ನೊಂದು ಸರಿ ಅದೇ ಇನ್ಸಿಡೆಂಟ್ ಆಗಿ ಇನ್ನೊಂದು ಸರಿ ಗ್ಲಾಸಿಂದ ಏರಿಗೆ ಬರಬೇಕಾದ್ರೆ ಇನ್ನೊಂದು ರೇ ಬರುತ್ತೆ, ಅದನ್ನು ನಾವು ಎಮರ್ಜೆಂಟ್ ರೇ ಅಂತ ಕರಿತೀವಿ. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್, ಸೊ ಇನ್ ದ ಫಿಗರ್, so PE, this PE is incident ray. So this EF is refracted ray. This FS is emergent ray. You have three rays. Okay, and this angle, we are taking the top angle of that. We are calling it as angle of prism. As you know, angle of incidence. So ಇಲ್ಲಿ normal ಅಂತ ತಗೊಂಡ್ರೆ the angle between incident ray and the normal line, we call it as angle of incidence. Okay, then angle of refraction. Okay, refracted ray and the normal line, we call it as angle of refraction. Next, ಇಲ್ಲಿ ಬಂದರೆ angle of emergent. Again, if we consider angle of emergence, emergent ray and the normal line, we call it as angle of emergence. And ಇವೆರಡು ನೋಡ್ಕೊಂಡು ಬನ್ನಿ. ಈ angle of incidence ಹಾಗೆ ವಿತೌಟ್ ಆಗದೇನೆ ಹಾಗೆ ಮುಂದೆ ಹೋಗಿದ್ದಿದ್ರೆ, ಅಥವಾ ಇದು ಎಮರ್ಜೆಂಟ್ ಆಗದೆ ಅದಂಗೆ ಹಿಂದೆ ಹೋಗಿದ್ದಿದ್ರೆ, ಇವೆರಡನ್ನೂ ಕನೆಕ್ಟ್ ಮಾಡಿಕೊಂಡ್ರೆ ಇಲ್ಲೊಂದು ಆ್ಯಂಗಲ್ ಬರುತ್ತೆ, ದಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಆ್ಯಂಗಲ್ ಆಫ್ ಡಿವಿಯೇಷನ್. ವಾಟ್ ವಿ ಕಾಲ್ ಇಟ್ ಆಸ್ ಆ್ಯಂಗಲ್ ಆಫ್ ಡಿವಿಯೇಷನ್. ಸೊ ವೆನ್ ಅ ಲೈಟ್ ray passes through a glass prism, it bends twice. How? First it travels from air to glass, then it travels from glass to air. So the ray which strikes the prism, we call it as incident ray. There the angle formation is angle of incidence. As soon as it passes through a glass, it bends, so that we call it as refracted ray, and the angle formation between the normal line, we call it as an angle of refraction. Then again it strikes from glass to air. Okay, again it bends, that ray we are calling it as emergent ray, and the angle formation we call it as angle of emergence. The top angle of that prism we call it as angle of prism. And if we observe the
a deviation, okay, without any bending, that they form at one point, that we call it as angle of deviation. So ಇದಿಷ್ಟು ಗ್ಲಾಸ್ ಪ್ರಿಸಮ್ಗೆ ಒಂದು ಲೈಟ್ ರೇಟ್ ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ ಅಂತ. ಇದ್ರ ಪರ್ಟಿಕ್ಯುಲರ್ ಆಗಿ ಅಪ್ಲಿಕೇಶನ್ ನಾವೇನಾದರೂ ನೋಡಿದ್ರೆ ದಟ್ ವಿ ಕಾಲ್ ಇಟ್ ಆಸ್ ಡಿಸ್ಪರ್ಷನ್ ಆಫ್ ಗ್ಲಾಸ್ ಪ್ರಿಸಮ್. ಆಸ್ ಐ ಥಿಂಕ್ ಯು ಆಲ್ ಲರ್ನ್ಡ್ ಇನ್ ಯುವರ್ 8th standard, I think this about dispersion of light, white light by a glass prism. So when a beam of white light passes through a glass prism, it splits into band of colors called spectrum. ನೋಡಿ ಇಲ್ಲಿ ಒಂದು ವೈಟ್ ಲೈಟು ಈ ಪ್ರಿಸಮ್ ಮುಖಾಂತರ ಹೋದರೆ ಎಷ್ಟು ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ? 7 colors, as you all know. So we call it as Weber, right? Violet, indigo, blue, green, yellow, orange, red. ಸೊ ಅದನ್ನು ನಾವೇನು ಓವರಾಲ್ ಆಗಿ ಇದನ್ನು ಸ್ಪೆಕ್ಟ್ರಮ್ ಅಂತ ಕರಿತೀವಿ, ಸ್ಪೆಕ್ಟ್ರಮ್. ಸೊ ದಿಸ್ ಇಸ್ ಕಾಲ್ಡ್ ಡಿಸ್ಪರ್ಷನ್ ಆಫ್ ವೈಟ್ ಲೈಟ್. ಕೇಳ್ಬೋದು. Define dispersion of light. When a beam of white light is passed through a glass prism, it's split into band of colors called spectrum, and this is called dispersion of light. Okay, the spectrum of white light has the colors violet, indigo, blue, green, yellow, orange and red. So simply we call it as Weber. The red light bends least and the violet light bends most. ನೋಡ್ಬೋದು ಇಲ್ಲಿ ವೈಟ್ ಲೈಟ್ ಬಂದ ತಕ್ಷಣ ತುಂಬ ಬೆಂಡ್ ಆಗಿರೋದು ಯಾವುದಿಲ್ಲಿ? ತುಂಬ ಬೆಂಡ್ ಆಗಿರೋದು ವೈಲೆಟ್, ಲಾಸ್ಟ್ ಕಲರ್. ತುಂಬ ಕಡಿಮೆ ಬೆಂಡ್ ಆಗಿರೋದು ರೆಡ್. ಸೊ ಅದಕ್ಕೆ ರೆಡ್ ಕಲರ್ ಬೆಂಡ್ಸ್ ಲೀಸ್ಟ್, ಕಡಿಮೆ ಬೆಂಡ್ ಆಗುತ್ತೆ. ವೈಲೆಟ್ ಕಲರ್ ಬೆಂಡ್ಸ್ ಮೋಸ್ಟ್, ಜಾಸ್ತಿ ಬೆಂಡ್ ಆಗುತ್ತೆ. ಈ ಕಾನ್ಸೆಪ್ಟನ್ನ ನಾವು ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಅಂದರೆ ವೈಟ್ ಲೈಟು 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗೋದು, ಅಂದರೆ ಸ್ಪೆಕ್ಟ್ರಮ್ ಆಗಿ ಸ್ಪ್ಲಿಟ್ ಆಗುವಂಥ ಪ್ರೊಸೆಸ್ನ ನಾವು ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೀವಿ. ಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್ ಅಂತ ಕರಿತೀವಿ. ಅಂದರೆ ಒಂದು ಸರಿ ಲೈಟು ಸ್ಪೆಕ್ಟ್ರಮ್ಗೆ ಸ್ಟ್ರೈಕ್ ಮಾಡಿದ್ರೆ 7 ಕಲರ್ಸ್ ಆಗಿ ಬರುತ್ತೆ. ಅದೇ 7 ಕಲರ್ಸ್ನ ಇನ್ವರ್ಟೆಡ್ ಪ್ರಿಸಮ್ ತೊಗೊಳ್ಳೋದು, ನಾವು ಇನ್ನೊಂದು ಉಲ್ಟಾ ಇಡೋದು. ಆ ಪೂರ್ತಿ ಅಷ್ಟು 7 ಕಲರ್ಸ್ನ ಆ ಪ್ರಿಸಮ್ ಮುಖಾಂತರ ನಾವು ಬಿಟ್ಟರೆ ಏನಾಗುತ್ತೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಯಾರು ಮಾಡಿದ್ದು? ನ್ಯೂಟನ್, ಐಸೆಕ್ ನ್ಯೂಟನ್. ಸೊ ದ ಪರ್ಸನ್ ಐಸೆಕ್ ನ್ಯೂಟನ್ ಡಿಡ್ ದಿಸ್ ಎಕ್ಸ್ಪೆರಿಮೆಂಟ್, recombination of spectrum. When a beam of white light is passed through a glass prism, it splits into its component of colors. When these colors are allowed to fall on the inverted glass prism, it recombines to produce a white light. ಮತ್ತೆ white light ಬರುತ್ತೆ. So ಈ ಕಾನ್ಸೆಪ್ಟ್ನ Isaac Newton, he explained this about recombination of spectrum. That means, so as you all know, if a light passes through a prism, it's split into 7 colors. Again, he took a inverted prism and he passes all 7 colors through that prism, and finally we will get the white light. Okay, this we call it as recombination of spectrum. Okay, so dispersed colors and recombined with white light. It recombines again. Okay, so white light, 7 colors, white light. Finally we'll get white light only. So this we call it as recombination of the spectrum. ಸೊ ಇದನ್ನು ನಾವು ಪರ್ಟಿಕ್ಯುಲರ್ ಆಗಿ ನಾವು ನಮ್ಮ ನೇಚರ್ಗೆ ಕಂಪೇರ್ ಮಾಡಿದ್ರೆ ದಟ್ ಈಸ್ ರೇನ್ಬೋ ಫಾರ್ಮೇಷನ್, ಹೌದಲ್ವಾ? ದ ಸೇಮ್ ವಿ ವಿಲ್ ಅಬ್ಸರ್ವ್ ವೆನ್ ರೇನ್ ಶವರ್, ರೈಟ್? ಹೌದಲ್ವಾ? ಅಂದರೆ ಬಿಸಿಲು ಬಂದು ಮಳೆನೂ ಜೊತೆಗೆ ಬರ್ತಾ ಇದ್ರೆ ನಮ್ಗೆ ಗೊತ್ತಿದೆ ಸನ್ ಆಪೋಸಿಟ್ ಸೈಡ್ಗೆ, ನೆನ್ಪಿಟ್ಕೊಳ್ಳಿ, ಯಾವಾಗಲೂ ರೈನ್ಬೋ ಬರೋದು ಸನ್ ಆಪೋಸಿಟ್ ಸೈಡ್ಗೆ ನೀವು ರೈನ್ಬೋನ ಅಬ್ಸರ್ವ್ ಮಾಡ್ತೀರಾ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದಿ ರೈನ್ಬೋ ಫಾರ್ಮೇಷನ್ ಅಂತ ಕೇಳ್ಬೋದು ಕ್ವೆಶನು. So a rainbow is a natural spectrum appearing in the sign after rain shower. It is caused by the dispersion of sunlight by water droplets present in the atmosphere. ನಿಮಗೆ ಗೊತ್ತಿದೆ ಒಂದೊಂದು ವಾಟರ್ ಡ್ರಾಪ್ಲೆಟ್ಸು ಪ್ರಿಸಮ್ ಆಗಿ ಆ್ಯಕ್ಟ್ ಮಾಡುತ್ತೆ. ಒಂದೊಂದು ವಾಟರ್ ಡ್ರಾಪ್ಲೆಟ್ ಏನಾಗುತ್ತೆ? ಪ್ರಿಸಮ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಪ್ರಿಸಮ್ ಆಗಿ ಆ್ಯಕ್ಟ್ ಮಾಡಿದ್ರೆ ಏನಾಗಬೇಕು? ಲೈಟ್ ರೇ ಆ ವಾಟರ್ ಡ್ರಾಪ್ಲೆಟ್ ಅಂದರೆ ಪ್ರಿಸಮ್ ಮುಖಾಂತರ ಹೋದರೆ ಏನಾಗುತ್ತೆ? ಇಟ್ ಹ್ಯಾಸ್ ಟು ಸ್ಪ್ಲಿಟ್ ಇನ್ ಟು 7 ಕಲರ್ಸ್. ಸೊ ಅದೇ ಥರ ಸ್ಪ್ಲಿಟ್ ಆಗಿದೆ ವಾಟರ್ ಡ್ರಾಪ್ಲೆಟ್ಸ್ ಆ್ಯಸ್ ಅ ಸ್ಮಾಲ್ ಪ್ರಿಸಮ್ಸ್. They refract and disperse sunlight when reflected internally, finally refract it again when it comes out of the raindrops. Due to the dispersion of sunlight and internal reflection by the water droplets, we see the rainbow. We see the rainbow here. So ನೋಡಿ ಇಲ್ಲಿ ಸನ್ಲೈಟ್ ಹೋಗುತ್ತೆ, ಸನ್ಲೈಟು ಒಂದು ರೈನ್ ಡ್ರಾಪ್ಗೆ ಹಾಕಿದ ತಕ್ಷಣ ಏನಾಗಬೇಕು? ರಿಫ್ರ್ಯಾಕ್ಟ್ ಆಗುತ್ತೆ, ಮತ್ತೆ ಆ ಗ್ಲಾಸ್ ಪ್ರಿಸಮಿಂದ ಮತ್ತೆ ಆಚೆಗೆ ಬರುತ್ತೆ, ಇಂಟರ್ನಲ್ ರಿಫ್ರ್ಯಾಕ್ಟ್ ಆಗುತ್ತೆ. ಇದು ಇಲ್ಲಿ ನೀವು ಇಲ್ಲಿ ಮತ್ತೆ ಕಾಂಬಿನೇಷನ್ ಬರಲ್ಲ, ವೈಟ್ ಲೈಟ್ ಬರಲ್ಲ, ಯಾಕಂದರೆ ಇನ್ನೊಂದು ಪ್ರಿಸಮ್ ಇಲ್ಲ. ಸೊ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ರೈಟ್ ಟ್ರಾವೆಲ್ ಡಿಫ್ರೆಂಟ್ ಆ್ಯಂಗಲ್ಸ್, ಫೈನಲಿ ವಿ ವಿಲ್ ಗೆಟ್ ದಿ 7 ಕಲರ್ಸ್ ಆಸ್ ಅ ಬ್ಯಾಂಡ್ ಆಫ್ ಕಲರ್ಸ್ ಇನ್ ದ ಸ್ಕೈ. ಓಕೆ, ದಟ್ ಈಸ್ ಅ ರೇನ್ಬೋ ಫಾರ್ಮೇಷನ್. ನೆಕ್ಸ್ಟ್ ಬಂದರೆ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಏನಿದು ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ಅಂತ ಬಂದರೆ,
Atmosphere refraction is due to the gradual change in the refractive index of the atmosphere. As you all know, in your geography you have learnt different types of layers of earth alva. ಅರ್ಥದ್ದು ಡಿಫ್ರೆಂಟ್ ಲೇಯರ್ಸ್ ಕಲ್ತಿದ್ದೀರಾ ಅನ್ಸ್ಕೋದು, ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್ ಅಂತ. ಸೊ ಅಕಾರ್ಡಿಂಗ್ ಟು ದಟ್ ಅರ್ತ್ ಅಟ್ಮಾಸ್ಫಿಯರ್ ಆರ್ ಡಿಫ್ರೆಂಟ್ ಲೇಯರ್ಸ್ ಆಫ್ ಅರ್ತ್, ಒಂದೊಂದು ಲೇಗೂ ಲೈಟ್ ರೇ ಪಾಸ್ ಆಗ್ತಾ ಏನಾಗುತ್ತೆ, ಇಟ್ ಇನ್ಕ್ರೀಸಸ್ ಆರ್ ದೇರ್ ಇಸ್ ಅ ಚೇಂಜ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ನಾವು ಕಲ್ತಿದ್ವಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಅಂತಿತ್ತು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಆಲ್ಕೋಹಾಲ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್, ಈ ಥರ ಒಂದು ಚಾರ್ಟೇ ನಾನು ಹೇಳಿದ್ದೆ. ಸೊ ಇಲ್ಲೂ ಅಷ್ಟೇ ಒಂದೊಂದು ಲೇಯರ್ಗೂ ಲೈಟ್ ರೇ ಪಾಸ್ ಆಗ್ತಾ ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ನ ಚೇಂಜ್ ಆಗಿರುತ್ತೆ. The refractive index of the atmosphere gradually increases towards the surface of earth because the hot air above is less dense than the cold air below. So ಮೇಲ್ ಹೋಗ್ತಾ ಏನಾಗ್ತಿರುತ್ತೆ, ಹಾಟ್ ಏರ್ ಬರುತ್ತೆ, ಬಿಕಾಸ್ ಯು ಆರ್ ನಿಯರರ್ ಟು ದ ಅರ್ತ್, ಯು ಆರ್ ನಿಯರರ್ ಟು ದ ಸನ್. ಓಕೆ, ಮೇಲ್ ಹೋಗ್ತಾ ಸೊ ಅಲ್ಲಿ ಹೋಗ್ತಾ ಏನಾಗ್ತಿರುತ್ತೆ, ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಬಿಕಾಸ್ ದ ಹಾಟ್ ಏರ್ above is less dense than the cool air below. ತುಂಬ ಆಯ್ತಾ. ಸೊ light gradually bends towards the normal, so the real position of star is different from the actual position. ಸೊ ಇದು ಒಂದ್ಸರಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಸ್ಕೈಯಲ್ಲಿ ಸ್ಟಾರ್ಸ್ ನೋಡಿರ್ತೀರ, ನೈಟ್ ಟೈಮಲ್ಲಿ ಸ್ಟಾರ್ಸ್. ಸೊ ನಿಮ್ಗೆ ಏನಾಗುತ್ತೆ, ಒಂದು ಕಡೆ ನೀವು ಸ್ಟಾರ್ ನೋಡ್ತಿರ್ತೀರ, ಆ ನೋಡಿದ ತಕ್ಷಣ ಇನ್ನೊಂದು ಕಡೆ ಎಲ್ಲೋ ಮಿಂಚ್ತಾ ಇರುತ್ತೆ ಅನಿಸುತ್ತೆ. ಓಕೆ, ಅಥವಾ ಅಲ್ಲಿ ನೋಡಿದ ಸ್ಟಾರು ಇನ್ನೊಂದು ಸ್ವಲ್ಪಕ್ಕೆ ಅಲ್ಲಿ ಇರೋದಿಲ್ಲ ಅಂತ ಅನಿಸುತ್ತೆ, ಅಥವಾ ಅಲ್ಲಿದ್ದು ಇನ್ನೊಂದು ಕಡೆ ಬಂದಿದೆ ಅಂತ ನಿಮಗೆ ಫೀಲ್ ಆಗ್ತಿರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ದಿ ಡ್ಯೂ ಟು ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್. ಸೊ ಏನಾಗ್ತಿರುತ್ತೆ ಅಂತಂದರೆ ಒಂದೊಂದು ಲೇಯರ್ಗೂ ಹೋಗ್ತಾ ಲೈಟ್ ಬೆಂಡ್ ಆಗ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ ನೋಡೋದು ಡೈರೆಕ್ಟ್ ನೋಡಿ, ಇದು ಬೆಂಡ್ ಆಗ್ತಾ ಆ್ಯಕ್ಚುಲ್ ಪೊಸಿಷನ್ ಆಫ್ ಸ್ಟಾರ್ ಇರಲಿರುತ್ತೆ, ಆದರೆ ಅದು ಬೆಂಡಾಗಿ ನಿಮಗೆ ಇನ್ನೆಲ್ಲೋ ಕಾಣಿಸುತ್ತೆ ಅಪರೆಂಟ್ ಸ್ಟಾರ್ ಪೊಸಿಷನ್ ಬಿಕಾಸ್ ಆಫ್ ದಿ ಇನ್ಕ್ರೀಸಿಂಗ್ ಇನ್ ದಿ ರಿಫ್ರಾಕ್ಟಿವ್ ಇಂಡೆಕ್ಸ್. ವೈ ದೇರ್ ಈಸ್ ಅ ಚೇಂಜ್ ಇನ್ ದಿ ಪೊಸಿಷನ್ ಆಫ್ ಸ್ಟಾರ್ಸ್ ಅಂತಂದರೆ ಬಿಕಾಸ್ ಆಫ್ ದಿ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್. ಇಟ್ ಈಸ್ ಅ ಗ್ರಾಜುವಲ್ ಚೇಂಜ್ ಇನ್ ದಿ ರಿಫ್ರಾಕ್ಟಿವ್ ಇಂಡೆಕ್ಸ್ ವೆನ್ ಯು ಗೋ ಫಾರ್ ಡಿಫ್ರೆಂಟ್ ಲೇಯರ್ಸ್ ಆಫ್ ದಿ ಅರ್ತ್ ಸರ್ಫೇಸ್. ಒಂದೊಂದು ಅರ್ತ್ ಸರ್ಫೇಸ್ಗೂ ನೀವು ಬೇರೆ ಹೋಗ್ತಾ ಏನಾಗ್ತಿರುತ್ತೆ, ಹಾಟ್ ಏರ್ ಬರುತ್ತೆ, ಕೂಲ್ ಆಗಿರೋದು ಮೇಲೆ ಹೋಗ್ತಾ ಯು ಸೀಮ್ಸ್ ಲೈಕ್ ಅ ಕೂಲ್, ಬಟ್ as soon as if you are reaching near to the earth, near to the sun, it feels like a hot air. So at that time refractive index increases. If refractive index increases, the light goes on bend ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ ಗೊತ್ತಿದೆ ನಿಮಗೆ, ಒಂದು ಲೈಟರ್ ಮೀಡಿಯಮ್ ಟು ಡೆನ್ಸರ್, ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ಹೋಗ್ತಾ ಲೈಟ್ ಬೆಂಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದಕ್ಕೆ ನಿಮಗೆ ಪೊಸಿಷನ್ ಆಫ್ ಸ್ಟಾರು ಚೇಂಜ್ ಆಗ್ತಾ ಕಾಣಿಸುತ್ತೆ. ಓಕೆ, ಸೊ ನೆಕ್ಸ್ಟ್ ಅದಕ್ಕೇ ನಿಮಗೆ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಎಕ್ಸ್ಪೀರಿಯನ್ಸ್ ಆಗೋದು. ಆ ಪೊಸಿಷನ್ ಚೇಂಜ್ ಆಗೋದ್ರಿಂದ ನಿಮಗೆ ಸ್ಟಾರ್ಸ್ ಎಲ್ಲ ಮಿಂಚ್ತಾ ಇದೆಯೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೆ ರೀಸನ್ ನೋಡಿ, ದ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಇಸ್ ಡ್ಯೂ ಟು ದಿ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್. ಓಕೆ, ಆಫ್ ಸ್ಟಾರ್ ಲೈಟ್ ಹೇಗೆ ಅಂದರೆ ಡ್ಯೂ ಟು ದ ಚೇಂಜ್ ಇನ್ ದಿ ಪೊಸಿಷನ್ ಆಫ್ ಸ್ಟಾರ್ಸ್ ಆ್ಯಂಡ್ ದ ಮೂಮೆಂಟ್ ಆಫ್ ದಿ ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್. ನಾನು ಆಗಲೇ ಹೇಳಿದ್ನಲ್ವ, ಸೊ ಅಟ್ಮಾಸ್ಫಿಯರ್ ರಿಫ್ರಾಕ್ಷನಿಂದ ಪೊಸಿಷನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಗೆ ನೋಡಿ, ಒಂದು ಪೊಸಿಷನ್ ಚೇಂಜ್ ಆಗ್ತಾ ಅವೆರಡರ ಮಧ್ಯೆ ನೀವು ನೋಡೋದೇ ಒಂದು ಕಡೆ ಇನ್ನೊಂದು ಕಡೆ, ಸೊ ಆ ಚೇಂಜ್ ಇದರಲ್ಲಿ ನಿಮಗೆ ಅದು ಮಿನುಗ್ತಾ ಇದೆ ಅಂತ ನಿಮಗೆ ಫೀಲ್ ಆಗುತ್ತೆ. ಓಕೆ, ಸೊ ದ ಲೈಟ್ ಫಾರ್ಮ್ಸ್ ದ ಸ್ಟಾರ್ ಸಮ್ಟೈಮ್ಸ್ ಬ್ರೈಟರ್ ಆ್ಯಂಡ್ ಸಮ್ಟೈಮ್ ಫೇಂಟರ್, ಇಟ್ ಅಪಿಯರ್ಸ್ ಟು ಟ್ವಿಂಕಲ್. ಓಕೆ, ಆದರೆ ಪ್ಲಾನೆಟ್ಸು ಮಿನ್ಗಲ್ಲ. ನೋಡ್ಕೊಳ್ಳಿ ಇಲ್ಲಿ ಯಾಕೆ ಕೇಳ್ತಾರೆ ಈ ಕ್ವೆಶನ್, ಸ್ಟಾರ್ಸ್ ಟ್ವಿಂಕಲ್ ಬಟ್ ನಾಟ್ ಪ್ಲಾನೆಟ್ಸ್, ವೈ ಅಂತ. ಬಿಕಾಸ್ ಪ್ಲಾನೆಟ್ಸ್ ಆರ್ ಕ್ಲೋಸರ್ ಟು ದಿ ಅರ್ತ್ ದೆನ್ ಸ್ಟಾರ್ಸ್. ಸೊ ಬೇರೆ ಪ್ಲಾನೆಟ್ಸ್ ಎಲ್ಲ ಅರ್ಥಗೆ ತುಂಬ ಹತ್ತಿರ ಕಂಪೇರ್ ಟು ದ ಸ್ಟಾರ್ಸ್. ಓಕೆ, ಸ್ಟಾರ್ಸ್ ಕಂಪೇರ್ ಮಾಡಿದ್ರೆ ಪ್ಲಾನೆಟ್ಸ್ ಆರ್ ವೆರಿ ಕ್ಲೋಸೆಸ್ಟ್ ಟು ಅರ್ತ್. ದ ಲೈಟ್ ಫ್ರಮ್ ಸ್ಟಾರ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಪಾಯಿಂಟ್ ಆಫ್ ಸೋರ್ಸ್ ಆಫ್ ಲೈಟ್. ಲೈಟ್ ಫ್ರಮ್ ಪ್ಲಾನೆಟ್ಸ್ ಆರ್ ಕನ್ಸಿಡರ್ಡ್ ದಿ ಎಕ್ಸ್ಟೆಂಡೆಡ್ ಸೋರ್ಸ್ ಆಫ್ ಲೈಟ್. ಸೊ ಹತ್ತಿರ ಇದ್ದರೆ ಅಷ್ಟು ರಿಫ್ರಾಕ್ಷನು ಆಗಲ್ಲ, ಹಾಗಾಗಿ ಅದು ಟ್ವಿಂಕ್ಲಿಂಗ್ ಆಗಲ್ಲ. ಆದರೆ ಸ್ಟಾರ್ಸ್ ತುಂಬ ದೂರ ಇರೋದ್ರಿಂದ ದೇ ಹ್ಯಾಸ್ ಟು ಅ ಸೋರ್ಸ್ ಆಫ್ ಲೈಟ್. ಓಕೆ, ಸೊ ದಟ್ ದ ಲೈಟ್ ಫ್ರಮ್ ದಿ ಪ್ಲಾನೆಟ್ಸ್ ನಲ್ಲಿಫೈನ್ ದ ಟ್ವಿಂಕ್ಲಿಂಗ್ ಎಫೆಕ್ಟ್. ಹತ್ತಿರ ಇರೋದ್ರಿಂದ ನಿಮಗೆ ಅದು ಪೂರ್ತಿ ಟ್ವಿಂಕ್ಲಿಂಗ್ ಆಗೋ ಎಫೆಕ್ಟ್ನ ಅದು ಕಾಣಿಸೋದೇ ಇಲ್ಲ. ಓಕೆ, ಅದಕ್ಕೆ ಪ್ಲಾನೆಟ್ಸು ಮಿನುಗಲ್ಲ. ಓಕೆ, ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಯಾಕೆ ವೈ ದ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಅಕ್ಕರ್, ಬಿಕಾಸ್ ಡ್ಯೂ ಟು ದಿ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ಆ್ಯಂಡ್ ಡ್ಯೂ ಟು ದ position of changing the position of stars, movement of stars, layers of the atmosphere. ಸೊ ಇದನ್ನೊಂದ್ಸರಿ ಓದ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದರೆ ಇದರಲ್ಲೇ ಅಟ್ಮಾಸ್ಫಿಯರ್ ರಿಫ್ರಾಕ್ಷನಲ್ಲೇ ಒಂದು ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಕಲ್ತ್ರಿ.
ನೆಕ್ಸ್ಟ್ ಬರೋದು ಅಡ್ವಾನ್ಸ್ ಸನ್ರೈಸ್ ಆ್ಯಂಡ್ ಡಿಲೇಡ್ ಸನ್ಸೆಟ್. ಈಗ ಸೂರ್ಯ ಬಂತು ಮೇಲ್ಗಡೆ ಅಂತ ಅನಿಸುತ್ತೆ ಬೇಗನೆ. ಸೊ ಎಷ್ಟೋ ತುಂಬ ಕೆಳಗಡೆ ಇದ್ದಿದ್ದು ಬೇಗ ಮೇಲೆ ಬಂದಿದೆ ಅನಿಸುತ್ತೆ, ಅಥವಾ ಲೇಟಾಗಿ ಮುಳುಗ್ತಾ ಇದೆ ಅಂತ ಫೀಲ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ದಿ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್. ನೋಡ್ಕೊಳ್ಳಿ ಇಲ್ಲಿ ಪೊಸಿಷನ್ ಚೇಂಜ್ ಆಗ್ತಿದೆ. ದಿಸ್ ಆರ್ ಆಲ್ ರಿಲೇಟೆಡ್ ಟು ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್. ದ ಸನ್ ಈಸ್ ವಿಸಿಬಲ್ ಟು ಅಸ್ ಅಬೌಟ್ 2 minutes ಬಿಫೋರ್ ಸನ್ರೈಸ್, ಅಬೌಟ್ 2 minutes ಆಫ್ಟರ್ ಸನ್ಸೆಟ್ ಡ್ಯೂ ಟು ದಿ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್. ಇಲ್ಲೂ ಅಷ್ಟೇ ಪೊಸಿಷನ್ ಚೇಂಜ್ ಆಗ್ತಿರುತ್ತೆ. ದಿ ಅಪರೆಂಟ್ ಫ್ಲಾಟನಿಂಗ್ ಆಫ್ ಸನ್ ಡಿಸ್ಕ್ ಅಟ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಇಟ್ ಇಸ್ ಡ್ಯೂ ಟು ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್. ಆ್ಯಸ್ ಐ ಟೋಲ್ಡ್ ಯು. ಸೊ ಇದನ್ನು ಡೈರೆಕ್ಟ್ ನಾರ್ಮಲಾಗಿ ಸ್ಟ್ರೈಟಾಗಿ ನಾವು ತೊಗೊಳ್ಳೋದು ಅಬ್ಸರ್ವರ್ ಇಲ್ಲಿದ್ದರೆ ಅರ್ಥಲ್ಲಿ, ಸೊ ನಾವು ಆರಿಝಾನ್ ಅಂತ ಕರಿತೀವಿ. ಓಕೆ, ಸೊ ಆರಿಝಾನಲ್ಲಿ ಇಲ್ಲೂ ಅಷ್ಟೇ ಒಂದೊಂದು ಲೇಯರ್ಗೂ ಇಟ್ ಕೀಪ್ ಆನ್ ಮೂವಿಂಗ್. ರಿಫ್ರಾಕ್ಟಿವ್ ಇಂಡೆಕ್ಸ್, ವಾಟ್ ಹ್ಯಾಪನ್ಸ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ಕ್ರೀಸಸ್ ಆ್ಯಂಡ್ ಇಟ್ ಬೆಂಡ್ ಆಗ್ತಾ ಹೋಗುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ದ ರಿಯಲ್ ಪೊಸಿಷನ್ ಆಫ್ ಸನ್ ಈಸ್ ಹಿಯರ್, ಆದರೆ ನಿಮಗೆ ಕಾಣಿಸೋದು ಇಲ್ಲಿ ಅಪರೆಂಟ್ ಪೊಸಿಷನ್, ಅದಕ್ಕೆ ಬೇಗ ಬೆಳಕಾಗಿದೆ ಅಂತ ಅನಿಸುತ್ತೆ. ಅದೇ ಇಲ್ಲಿ ಬಂತಂದ್ರು ಇಲ್ಲೂ ಅಷ್ಟೇ ಏನಾಗುತ್ತೆ, ರಿಯಲ್ ಪೊಸಿಷನ್ ಈಸ್ ಹಿಯರ್, ಇಲ್ಲೇನಾಗುತ್ತೆ ಇಲ್ಲಿ ಕಾಣಿಸುತ್ತೆ ನಿಮಗೆ. ಸೊ ಈ ಥರ ಕೇಸಸಲ್ಲಿ, ಸೊ ಇಫ್ ಇಟ್ ಚೇಂಜಸ್ ದಿ ರಿಯಲ್ ಪೊಸಿಷನ್ ಈಸ್ ಡಿಫ್ರೆಂಟ್, ದಿ ಆಪರೆಂಟ್ ಅಂತಂದರೆ ನಿಮಗೆ ಸೀಮ್ಸ್ ಇಲ್ಲಿರಬಹುದು ಅಂತ ಕಾಣಿಸೋ ಅಂಥದ್ದು, ನಿಜ ಅಲ್ಲ. ಓಕೆ, ಅಂಥ ಟೈಮಲ್ಲಿ ಏನಾಗುತ್ತೆ ನಿಮ್ಗೇನಾಗುತ್ತೆ, ಇಟ್ ಇಸ್ ಡ್ಯೂ ಟು atmosphere refraction. Sometimes it comes 2 minutes before or 2 minutes late, sunrise or sunset. ಇಷ್ಟೇ ನೀವು ಬರೆದ್ರು ಸಾಕು. ಓಕೆ, the apparent flattening of sun's disk at sunrise and sunset, it is due to atmosphere refraction. That means it keeps on bend ಆಗ್ತಾ ಹೋಗ್ತಾ ಇರುತ್ತೆ, ಒಂದೊಂದು ಲೇಯರ್ಗೂ ಹೋಗ್ತಾ because of the increase in refractive index. ಓಕೆ, ಸೊ now come to the third concept. ಇದರಲ್ಲಿ ನೆಕ್ಸ್ಟ್ ಬಂದರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಈಗ ಇಷ್ಟೊತ್ತು ಫಸ್ಟು ಡಿಸ್ಪರ್ಷನ್ ಆಫ್ ಲೈಟ್ ಕಲ್ತ್ರಿ. ಡಿಸ್ಪರ್ಷನ್ ಆಫ್ ಲೈಟು ಏನಾಗುತ್ತೆ, ಬ್ಯಾಂಡ್ ಆಫ್ ಕಲರ್ಸ್ ಆಗಿ ಸ್ಪ್ಲಿಟ್ ಆಗೋದು. ಅದಕ್ಕೆ ನಾವು ನ್ಯಾಚುರಲ್ ಆಗಿ ಯಾವುದಕ್ಕೆ ಕಂಪೇರ್ ಮಾಡಿದ್ವಿ, ರೇನ್ಬೋ ಫಾರ್ಮೇಷನ್ ಕಂಪೇರ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಬಂದಿದ್ದು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್, ಅಂದರೆ ಒಂದೊಂದು ಲೇಯರ್ಸ್ಗೂ ಹೋಗ್ತಿದ್ದಂಗೆ ಏನಾಗ್ತಾ ಹೋಗುತ್ತೆ, ಲೈಟ್ ಬೆಂಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಕಂಪೇರ್ ಮಾಡಿದ್ದು ಯಾವುದು, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಮತ್ತು ಅರ್ಲಿ ಸನ್ರೈಸ್ ಆ್ಯಂಡ್ ಡಿಲೇಡ್ ಸನ್ಸೆಟ್. ಓಕೆ, ನಾನು ಪ್ರತಿಯೊಂದಕ್ಕೂ ಅಪ್ಲಿಕೇಶನ್ ಕೂಡ ಕೊಡ್ತಾ ಹೋಗ್ತಿದ್ದೀನಿ. ಈಗ ಮೂರನೇದು ಬರೋದು ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಏನಿದು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತಂದರೆ, as a light passes through the atmosphere, gets spread by dust particles or other air molecules. This terms as scattering of light. ಅಂದರೆ ಈಗ ಲೈಟ್ ಹೋಗ್ತಾ ಯಾವುದೋ ಒಂದು ಅಡ್ಡ ಬಂದ್ಬಿಡ್ತು, ಯಾವುದೋ ಒಂದು ಡಸ್ಟ್ ಪಾರ್ಟಿಕಲ್ ಅಡ್ಡ ಬಂತು, ಇನ್ಯಾವುದೋ ಏರ್ ಮಾಲಿಕ್ಯೂಲ್ ಅಡ್ಡ ಬಂದರೂ ಬೇರೆ ಡೈರೆಕ್ಷನಲ್ಲಿ ಮೂವ್ ಆಗೋದು. ನೋಡಿ ಇಲ್ಲಿ, ಆಸ್ ಯು ಕ್ಯಾನ್ ಅಬ್ಸರ್ವ್ ದ ಲೈಟ್ ರೇಟ್ ಇಸ್ ಕಮಿಂಗ್ ಲೈಕ್ ದಿಸ್. as soon as it comes, there is an air molecule, atmosphere particles. ಸೊ ಈ ಪಾರ್ಟಿಕಲ್ಸ್ ಬಂದ ತಕ್ಷಣ ಸ್ಪ್ರೆಡ್ ಆಗಿಬಿಡೋದು, ಅದರಿಂದ ಮುಂದಕ್ಕೆ ಹೋಗೋದು. Okay, it is not passing through it, it's spread out. Okay, so this we are calling it as scattering of light. So compared to this scattering of light, we are having some applications. Illi kuda applications ide. One, tindal effect. I think you have learned this in your 9th standard also. When a beam of light passes through a colloidal solution, yes, this is very important, colloidal solution, the path of light become visible due to the scattering of light by the colloidal particles. ಬರೀ ನೀವು ನೀರಲ್ಲೇ ಲೈಟ್ ಬಿಡಿ, ನಿಮಗೆ ಪಾರ್ಟಿಕಲ್ಸ್ ಏನು ಕಾಣಿಸಲ್ಲ. ಓಕೆ, ಅದೇ ನೀವು ಒಂದು ಸ್ವಲ್ಪ ವಾಟರ್ಗೆ ಮಿಲ್ಕ್ ಮಾಡಿ ಕೊಲಾಯ್ಡಲ್ ಸೊಲ್ಯೂಷನ್ ಮಾಡಿ ಅದಕ್ಕೆ ಲೈಟ್ ಬಿಡಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ಬೋದು ನಿಮಗೆ, ಇಲ್ಲಿ ಲೈಟ್ ಪಾರ್ಟಿಕಲ್ಸ್ ಕಾಣಿಸ್ತಿದೆ, ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಇಲ್ಲಿ ಕಾಣಿಸ್ತಿಲ್ಲ, ಇಲ್ಲಿ ಕಾಣಿಸ್ತಾ ಇದೆ. ಸೊ ದಿಸ್ ಕಾನ್ಸೆಪ್ಟ್ ವಿ ಆರ್ ಕಾಲಿಂಗ್ ಇಟ್ as Tyndall effect. That is, when a beam of light passes through a colloidal solution, the path of light becomes visible due to the scattering of light by the colloidal particles. So either if you compare this to a natural phenomena, ನೇಚರ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡ್ಬೋದು, ನಿಮ್ಮ ವಿಂಡೋದಲ್ಲಿ ಬೆಳಗಿನ ಹೊತ್ತು ಲೈಟ್ ಬರ್ತಿದೆ ಅಂತಂದರೆ ಅಲ್ಲೆಲ್ಲ ಡಸ್ಟ್ ಪಾರ್ಟಿಕಲ್ಸ್ ಓಡಾಡ್ತಿರೋದು ಕಾಣಿಸ್ಬೋದು. ಓಕೆ, ಅಥವಾ ಮೇನ್ ಲೈಕ್ ಇಫ್ ಯು ಕನ್ಸಿಡರ್ ಅ ಫಾರೆಸ್ಟ್ ಅಥವಾ ಯಾವುದೋ ಒಂದು ತುಂಬ ದಟ್ಟವಾದ ಗಿಡ ಮರಗಳು, ಅವುಗಳ ಮಧ್ಯೆ ಸಣ್ಣ ಗ್ಯಾಪ್ ಇದ್ದರೂ ಅಲ್ಲೂ ಈ ಥರ ನಿಮಗೆ ಲೈಟ್ ಬೀಳ್ತಾ ಇರೋದು ಕಾಣಿಸ್ಬೋದು. ಸೊ ದೀಸ್ ಆರ್ ಆಲ್ ದಿ effects of scattering of light. So the earth atmosphere contains air molecules, water droplets, dust, smoke, etc. When sunlight passes through the atmosphere, by the path of light becomes visible due to the scattering of light of these particles. Okay, so ಅದು ಅಡ್ಡ ಬಂತು ಅಂತ ಕ್ಲೋಸ್ ಆಗಲ್ಲ, ಏನಾಗುತ್ತೆ, it moves into the different directions. Okay, so this is scattering of light. One of the application of that is Tyndall effect. ಓಕೆ, ಸೊ ಇದೇ ಸ್ಕ್ಯಾಟ್ರಿಂಗ್ ಆಫ್ ಲೈಟಲ್ಲಿ ನಾವು ನೆಕ್ಸ್ಟ್ ಬಂದರೆ ಇನ್ನೊಂದು ಕಲರ್ ಆಫ್ ಸ್ಕೈ ಇಸ್ ಬ್ಲೂ.
ನಿಮಗೆ ಗೊತ್ತಿದೆ, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಯಾಕೆ ಬ್ಲೂ, ಯಾಕೆ ನಮ್ಮ ಸ್ಕೈ ಯಾಕೆ ಬ್ಲೂ ಕಲರ್ ಯಾಕಿದೆ ಅಂತ ಕೇಳ್ಬೋದು. ಸೊ ಅದಕ್ಕೆ the fine particles in the atmosphere have size smaller than the wavelength of visible light. ಇಲ್ಲೂ ಅಷ್ಟೇ ಏನಾಗ್ತಾ ಹೋಗುತ್ತೆ, ಲೈಟ್ ಪಾಸ್ ಆಗ್ತಾ ಹೋಯಿತು ಅಂತಂದರೆ ಬಿಕಾಸ್ ಆಫ್ ದ್ಯಾಟ್ ಏರ್ ಮಾಲಿಕ್ಯೂಲ್ಸ್ ಆರ್ ಎನಿ ಅಟ್ಮಾಸ್ಫಿಯರಿಕ್ particles, they can scatter blue light which has shorter wavelength and red light with longer wavelength when sunlight passes through the atmosphere. ಓಕೆ, ನಿಮಗೆ ಗೊತ್ತಿದೆ. ಸೊ ಆಗಲೇ ನಿಮಗೆ ಕಲರ್ಸ್, ಬ್ಯಾಂಡ್ ಆಫ್ ಕಲರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಒನ್ ಈಸ್ ವಿಬ್ ಗೈರ್ ಅಂತ. ಸೊ ವೈಲೆಟ್ ಬೆಂಡ್ಸ್ ಮೋಸ್ಟ್ ಆ್ಯಂಡ್ ರೆಡ್ ಕಲರ್ಸ್ ಬೆಂಡ್ಸ್ ಲೀಸ್ಟ್. ಸೊ ಇಲ್ಲಿ ಬೆಂಡಿಂಗ್ ಆಫ್ ಲೈಟ್ ಆಗೋದ್ರಿಂದ ವೈಲೆಟ್ ಬರೋದೇ ಇಲ್ಲ, ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಬ್ಲೂ. ಸೊ ಇಲ್ಲಿ ಬ್ಲೂನೇ ತುಂಬ ಬೆಂಡಾಗಿ ಇಟ್ ಸ್ಪ್ರೆಡ್ಸ್ ಮೋಸ್ಟ್, ತುಂಬಾ ಸ್ಪ್ರೆಡ್ ಆಗುತ್ತೆ, ಆದರೆ ನಾಟ್ ರೆಡ್ ಕಲರ್. ಸೊ the fine particles in the atmosphere scatter blue color more strongly than the red, so the sky appears blue. Again I am explaining, observe carefully. The fine particles in the atmosphere have size smaller than the wavelength of visible light. Okay, when a light, so they can scatter blue light which has shorter wavelength than red which has longer wavelength. So shorter wavelength is blue color, longer wavelength is red color. So as soon as the light passes to that, the atmospheric light alli enagutte, because of the molecules, atmosphere air molecules or fine particles in the atmosphere enagutte, it scatters the light. So which color scatters more? It scatters blue color more because it is having less wavelength. Okay, so enagutte, when light passes through the atmosphere, the fine particles scatters the blue color more strongly than the red color, so the sky appears blue. If the earth has no atmosphere, agar atmosphere illa antandre there is no scattering of light. ಅಸ್ಟ್ರೋನಾಟ್ ಇರ್ತಾರಲ್ಲ, ಅಸ್ಟ್ರೋನಾಟ್ಗೆ ಡಾರ್ಕ್ ಕಲರ್ ಆಗಿ ಕಾಣಿಸುತ್ತೆ ಸ್ಕೈ. ಯಾಕೆ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಅವ್ರಿಗೆ ಬ್ಲೂ ಕಲರ್ ಕಾಣಿಸಲ್ಲ, ವೈಟ್ ಹೆನ್ಸ್ ಇಟ್ ಅಪಿಯರ್ಸ್ ಡಾರ್ಕ್ ಕಲರ್ ಫಾರ್ ಅಸ್ಟ್ರೋನಾಟ್ ಅಂತಂದರೆ ಸ್ಪೇಸಲ್ಲಿ ಸೊ ಡಾರ್ಕ್ ಕಲರ್ ಇರುತ್ತೆ. ಯಾಕೆ ಅವ್ರಿಗೆ ಅಂತಂದರೆ, ಆ್ಯಸ್ ಯು ನೋ ಡೋಂಟ್ ಹ್ಯಾವ್ ಎನಿ ಪಾರ್ಟಿಕಲ್ಸ್ ಇನ್ ದಿ ಸ್ಪೇಸಲ್ಲಿ ನಿಮ್ಗೆ ಯಾವುದೇ ಅಟ್ಮಾಸ್ಫಿಯರ್ ಪಾರ್ಟಿಕಲ್ಸ್, ದೇರ್ ಇಸ್ ನೋ ಪಾರ್ಟಿಕಲ್ಸ್ ಇನ್ ಅಟ್ಮಾಸ್ಫಿಯರ್. ಸೊ ದೇರ್ ಇಸ್ ನೋ ಪಾರ್ಟಿಕಲ್ಸ್ ಇನ್ ದ ಸ್ಪೇಸಲ್ಲಿ ಯಾವುದೇ ಥರ ಪಾರ್ಟಿಕಲ್ಸ್ ಇರಲ್ಲ. ಸೊ ಅಲ್ಲಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಆಗಲ್ಲ. ಸೊ ಹಾಗಾಗಿ ದ ಅಸ್ಟ್ರೋನಾಟ್ ಅಪಿಯರ್ಸ್ ಡಾರ್ಕ್ ಕಲರ್, ಹಿ ಕೆನಾಟ್ ಸಿ ದ ಬ್ಲೂ ಕಲರ್. ಈ ರೀಸನ್ನ ಕೇಳ್ಬೋದು. ಇಫ್ ದ ಅರ್ತ್ ಹ್ಯಾಸ್ ನೋ atmosphere, there would not be any scattering of light and sky would appear dark. The sky appears dark at very high altitude. If we go for space, the sky appears dark in color, not blue color. Okay, it is color of sky at sunrise and sunset. ಸೊ ಇಲ್ಲಿ ನೋಡಿ, ಕಲರ್ ರಿಲೇಟೆಡ್ ಆಗೇ ಬಂದರೆ ಇಟ್ ಇಸ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಪೊಸಿಷನ್ ರಿಲೇಟೆಡ್ ಆಗಿ ಬಂದರೆ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್, ಬ್ಯಾಂಡ್ ಆಫ್ ಕಲರ್ಸ್ ಬಂದರೆ ಡಿಸ್ಪರ್ಷನ್ ಆಫ್ ಲೈಟ್. ಈ ಥರ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಕಲರ್ ಆಫ್ ಸ್ಕೈ ಅಟ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಅಂದರೆ ನೀವು ನೋಡ್ಬೋದು, ಆಗ್ತಾನೆ ಸೂರ್ಯ ಹೇಳ್ತಾ ಇರ್ತಾನೆ. ಸೊ ಅವಾಗ ನಿಮಗೆ ರೆಡ್ಡಿಶ್ ಕಲರ್ ಕಾಣಿಸುತ್ತೆ. ನೆಕ್ಸ್ಟ್ ಲಾಸ್ಟ್ ಸೂರ್ಯ ಇನ್ನೇನು ಮುಳುಗ್ತಾ ಇದ್ದಾನೆ ಅಂದಾಗ ರೆಡ್ಡಿಶ್ ಕಲರ್ ಕಾಣಿಸುತ್ತೆ. ಆದರೆ ಅವೆರಡು ಬಿಟ್ಟರೆ ಇನ್ನು ಉಳಿದ ಟೈಮಲ್ಲಿ ನಿಮಗೆ ರೆಡ್ಡಿಶ್ ಕಾಣಿಸೋದೇ ಇಲ್ಲ. ಸನ್ರೈಸ್ ಅಟ್ ಸನ್ಸೆಟ್, ದ ಸನ್ ಇನ್ ನಿಯರ್ ಹಾರಿಝಾನ್ ಆ್ಯಂಡ್ ದ ಲೈಟ್ ಫ್ರಮ್ ದ ಸನ್ ಟ್ರಾವೆಲ್ಸ್ ಥ್ರೂ ಅ ಥಿಕ್ಕರ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್ ಆ್ಯಂಡ್ ದ ಲಾಂಗರ್ ಡಿಸ್ಟೆನ್ಸ್ ಟು ದಿ ಅಟ್ಮಾಸ್ಫಿಯರ್. ಅಂದರೆ ನೋಡ್ಕೊಂಡು ಬನ್ನಿ, ಇಲ್ಲಿ ನೀವು ನಿಂತಿರ್ತೀರ ಅಬ್ಸರ್ವರ್. ಇದು ಎಕ್ಸಾಕ್ಟಾಗಿ ಹಾರಿಝಾನ್ ಆಗೇ ಇದೆ. ನಿಮ್ಮ ಹಾರಿಝಾನ್, ನಿಯರ್ ದಿ ಹಾರಿಝಾನ್ ಮೋಸ್ಟ್ ಆಫ್ ದಿ ಬ್ಲೂ ಲೈಟ್ ಆ್ಯಂಡ್ ಶಾರ್ಟರ್ ವೇವ್ ಲೆಂತ್ ಆರ್ ಸ್ಕ್ಯಾಟರ್ಡ್ ಅವೇ. ಸೊ ಒಂದು ಹಾರಿಝಾನ್ ಅಂತ ಬಂದರೆ ನಿಮಗೆ ಬ್ಯಾಂಡ್ ಆಫ್ ಕಲರ್ಸಲ್ಲಿ ಬೇರೆ ಎಲ್ಲ ಕಲರ್ಸು ಬೇಗ ಸ್ಕ್ಯಾಟರ್ ಆಗಿಬಿಡುತ್ತೆ. ಆದರೆ ರೆಡ್ ಕಲರ್ ಅಷ್ಟು ಬೇಗ ಸ್ಕ್ಯಾಟರ್ ಆಗಲ್ಲ. ರೆಡ್ ಕಲರ್ಗೆ ಜಾಸ್ತಿ ವೇವ್ ಲೆಂತ್ ಇರುತ್ತೆ. ಸೊ ನೋಡ್ಕೋಬೋದು, ಅವೇ ಬೈ ದ ಪಾರ್ಟಿಕಲ್ಸ್ ಆಫ್ ಏರ್ ಆ್ಯಂಡ್ ರೆಡ್ ಲೈಟ್ ಆ್ಯಂಡ್ ಲಾಂಗರ್ ವೇವ್ ಲೆಂತ್ ರೀಚಸ್ ಅವರ್ ಐಸ್ ಅಂತ. ಇನ್ನೊಂದ್ಸರಿ ನೋಡ್ಕೊಳ್ಳಿ, ಅಟ್ ಸನ್ರೈಸ್ ಆ್ಯಂಡ್ ಅಟ್ ಸನ್ಸೆಟ್ the sun is near the horizon. ಓಕೆ, ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಕ್ಟ್ ಸನ್ ಏನಾಗುತ್ತೆ, ನಿಯರ್ ದಿ ಹಾರಿಝಾನ್ ಲೆವೆಲ್ಗೆ ಬಂದಿರುತ್ತೆ. ಸೊ ಲೈಟ್ ಫ್ರಮ್ ದಿ ಸನ್ ಟ್ರಾವೆಲ್ಸ್ ಥ್ರೂ ದ ಥಿಕ್ಕರ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್. ಅಂದರೆ ಏನಾಗುತ್ತೆ, ಅಲ್ಲಿ ಥಿಕ್ಕರ್ ಲೇಯರ್ ಬಂದುಬಿಟ್ಟಿರುತ್ತೆ. ಹಾರಿಝಾನ್ ಹತ್ರ ಎಲ್ಲ ಥಿಕ್ಕರ್ ಲೇಯರ್ ಆಫ್ ದಿ ಅಟ್ಮಾಸ್ಫಿಯರ್. ಅಂಥ ಟೈಮಲ್ಲಿ ಏನಾಗುತ್ತೆ, ಸ್ಕ್ಯಾಟ್ರಿಂಗ್ ಜಾಸ್ತಿ ಆಗುತ್ತೆ. ಸ್ಕ್ಯಾಟ್ರ್ ಆಗಬೇಕಾದ್ರೆ ಏನಾಗುತ್ತೆ, ನಿಮಗೆ ಬ್ಲೂ ಕಲರ್ ಅಥವಾ ಎನಿ ಅದರ್ ಕಲರ್ ತುಂಬ ಕಡಿಮೆ ವೇವ್ ಲೆಂತ್ ಇರೋದೇನಾಗುತ್ತೆ, ಬೇಗ ಸ್ಕ್ಯಾಟ್ರ್ ಆಗಿಬಿಡುತ್ತೆ. ಆದರೆ ಇಲ್ಲೇನಾಗುತ್ತೆ, ಶಾರ್ಟರ್
ವೇವ್ ಲೆಂತ್ ಇರೋದು ಸ್ಕ್ಯಾಟರ್ ಆಗಿಬಿಡುತ್ತೆ. ಆದರೆ ಲಾಂಗರ್ ವೇವ್ ಲೆಂತ್, ಈ ರೆಡ್ ಕಲರ್ಗೆ ಲಾಂಗರ್ ವೇವ್ ಲೆಂತ್ ಇರೋದ್ರಿಂದ ಸೊ ಅದು ಅಷ್ಟಾಗಿ ಸ್ಕ್ಯಾಟರ್ ಆಗಲ್ಲ, ಬೇಗ ನಮ್ಮ ಕಣ್ಣಿಗೆ ಬೀಳುತ್ತೆ. ಸೊ ರೀಚಸ್ ಅವರ್ ಐ, ಸೊ ದಟ್ ದ ಸನ್ ಅಪಿಯರ್ಸ್ ರೆಡಿಶ್ ಅಟ್ ಸನ್ರೈಸ್ ಆ್ಯಂಡ್ ಸನ್ಸೆಟ್. ಕಾನ್ಸೆಪ್ಟ್ಗೆ ಹೋದರೆ, ಈ ಚಾಪ್ಟರಲ್ಲಿ ಲಾಸ್ಟ್ ಕಾನ್ಸೆಪ್ಟ್ಗೆ ಹೋದರೆ, ಲಾಸ್ಟ್ ಒನ್, ಡೇಂಜರ್ ಸಿಗ್ನಲ್ಸ್ ಆರ್ ರೆಡ್ ಇನ್ ಕಲರ್. ಯಾಕೆ ಡೇಂಜರ್ ಸಿಗ್ನಲ್ಸ್ ಯಾವಾಗಲೂ ರೆಡ್ ಕಲರಲ್ಲಿ ಇರುತ್ತೆ, ಅಥವಾ ನಿಮ್ಮ ಸ್ಟಾಪ್ ಅನ್ನೋದು ರೆಡ್ ಕಲರಲ್ಲಿ ಇರುತ್ತೆ, ಅಥವಾ ಡೇಂಜರ್ ಸಿಗ್ನಲ್ ರೆಡ್ ಕಲರ್ ಇರುತ್ತೆ, ಆ್ಯಂಬುಲೆನ್ಸಲ್ಲಿ ಮೇಲ್ಗಡೆ ರೆಡ್ ಕಲರ್. ಯಾಕೆ ಯೂಶಲಿ ರೆಡ್ ಕಲರೇ ಯಾಕೆ ಪ್ರಿಫರೆನ್ಸ್ ಮಾಡ್ತಾರೆ ಅಂತ ಕೇಳಿದ್ರೆ, ರೆಡ್ ಇಸ್ ಯೂಸ್ಡ್ ಫಾರ್ ಡೇಂಜರ್ ಸಿಗ್ನಲ್ ಬಿಕಾಸ್ ಇಟ್ ಹ್ಯಾಸ್ ಲಾಂಗರ್ ವೇವ್ ಲೆಂತ್. ಇದು ತುಂಬಾ ಇಂಪಾರ್ಟೆಂಟ್, ಲಾಂಗರ್ ವೇವ್ ಲೆಂತ್. ಸೊ ಇಟ್ ಡಸಂಟ್ ಸ್ಕ್ಯಾಟರ್ಡ್ ಈಸಿಲಿ, ಬೇಗ ಸ್ಕ್ಯಾಟರ್ ಆಗಕ್ಕೆ ಬಿಡೋದಿಲ್ಲ, ಸ್ಪ್ರೆಡ್ ಆಗೋಕ್ಕೆ ಬಿಡೋದಿಲ್ಲ, ಒಂದೇ ಕಡೆ ಇರುತ್ತೆ. And it cover a longer distance, thus reaching a far observer in case of traffic signal or a danger signals. ನೀವು ಎಷ್ಟೇ ದೂರ ಇದ್ರೂ ರೆಡ್ ಕಲರ್ ಕಾಣಿಸುತ್ತೆ, ಹೌದಾ? ಸೊ ಜಸ್ಟ್ ಅಬ್ಸರ್ವ್, ಥಿಂಕ್ ಮಾಡಿ, ಬೇರೆ ಕಲರ್ಸ್ಗೆಲ್ಲ ಹೋಲಿಸ್ಕೊಂಡ್ರೆ ನಿಮಗೆ ಲೋ ಸಿಗ್ನಲ್ ರೆಡ್ ಕಲರ್ ಇರುತ್ತೆ, ಎಷ್ಟೋ ದೂರ ಇರ್ತೀರ, ಬೇಗ ಕಾಣಿಸುತ್ತಾ? ಅಥವಾ ಡೇಂಜರ್ ಸಿಗ್ನಲ್ ರೆಡ್ ಕಲರ್ ಇರುತ್ತೆ, ಬೇಗ ಕಾಣಿಸುತ್ತೆ. ಅಂದರೆ ಲಾಂಗರ್ ಡಿಸ್ಟೆನ್ಸಲ್ಲೂ ನಾವು ನೋಡ್ಬೋದು, ಅದಕ್ಕೆ ನಾವು ಲಾಂಗರ್ ವೇವ್ ಲೆಂತ್ ಅಂತ ಕರೆಯೋದು. ಆಮೇಲೆ ನಮ್ಮ ಕಣ್ಣಿಗೆ ಬೇಗ ರೀಚ್ ಆಗುತ್ತೆ. ಸೊ ಅದಕ್ಕೆ ಡೇಂಜರ್ ಸಿಗ್ನಲ್ಸ್ ಆರ್ ರೆಡ್ ಇನ್ ಕಲರ್. ಕ್ಲಿಯರ್? ಸೊ ಇದಿಷ್ಟು ಈ ಲೆಸನ್ನ ಕಾನ್ಸೆಪ್ಟ್ಸ್. ಫಸ್ಟ್ ನಾವೇನು ಕಲ್ತ್ವಿ, ಹ್ಯೂಮನ್ ಐ ರಿಲೇಟೆಡ್ ಆಗಿ ಕಲ್ತ್ವಿ, ಪಾರ್ಟ್ಸ್ ರಿಲೇಟೆಡ್ ಆಗಿ ಫಂಕ್ಷನ್ ಏನು ಅಂತ, ಜೊತೆಗೆ ಡಿಫೆಕ್ಟ್ಸ್ ಆಫ್ ಐ, ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ರೆಸ್ಬಯೋಪಿಯಾ. ನೆಕ್ಸ್ಟು ಪರ್ಟಿಕ್ಯುಲರ್ ಆಗಿ ನ್ಯಾಚುರಲ್ ಫೆನಾಮಿನನ್ಗೆ ಬಂದರೆ ಡಿಸ್ಪರ್ಷನ್ ಆಫ್ ಲೈಟ್ ಫಸ್ಟ್ ಕಾನ್ಸೆಪ್ಟ್. ಡಿಸ್ಪರ್ಷನ್ಗೆ ರಿಲೇಟೆಡ್ ಆಗಿ ರೇನ್ಬೋ ಫಾರ್ಮೇಷನ್ ಬಂತು, ಆಮೇಲೆ ರೀಕಾಂಬಿನೇಷನ್ ಆಫ್ ಪ್ರಿಸಮ್ ಬಂತು. ನೆಕ್ಸ್ಟ್ ಬರೋದು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ಗೆ ಬಂದರೆ ಪೊಸಿಷನ್ ಆಫ್ ಸ್ಟಾರು ಚೇಂಜ್ ಆಗುತ್ತೆ. ಪೊಸಿಷನ್ ಆಫ್ ಸ್ಟಾರ್ ಚೇಂಜ್ ಆಗೋದ್ರಿಂದ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ಗಳು ಮಿನುಗುತ್ತೆ. ಜೊತೆಗೆ ಅರ್ಲಿ ಸನ್ರೈಸ್, ಡಿಲೇಡ್ ಸನ್ಸೆಟ್ ಆಗುತ್ತೆ. ಬೇಗ ಸನ್ರೈಸ್ ಆಗೋದು 2 minutes ಬಿಫೋರ್ ಆರ್ 2 minutes ಲೇಟ್, ಇದೊಂದು. ಜೊತೆಗೆ ಥರ್ಡ್ ಕೇಸ್ ಬಂದರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಸ್ಕ್ಯಾಟ್ರಿಂಗ್ ಆಫ್ ಲೈಟಲ್ಲಿ ಬಂದರೆ ಟಿಂಡಾಲ್ ಎಫೆಕ್ಟ್, ಜೊತೆಗೆ ಕಲರ್ಸ್, blue color of sky, ಜೊತೆಗೆ sun seems like a red in color on sunset and sunrise, and also danger signals or any are in red in color. Okay, idishtu human eye and colorful world. So if you like this video, share with your friends and keep watching. Thank you.